ಬೇಸಿಕಲಿ ಡಿಸ್ಕಸ್ 5 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತೇವೆ. 5 ಮಾರ್ಕ್ಸ್ ಆ್ಯಂಡ್ 3 ಮಾರ್ಕ್ಸ್ 2 ಮಾರ್ಕ್ಸ್ ಕ್ವಶನ್ಸ್ ಕೂಡ ಇದೆ. ಸೊ ಅದನ್ನು ಕೂಡ ಡಿಸ್ಕಸ್ ಮಾಡ್ತೇವೆ. ಸೊ ದಟ್ ಇಸ್ ದ ಥಿಂಗ್ ವಾಟ್ ವಿ ಆರ್ ಗೋಯಿಂಗ್ ಟು ಡೂ ಟುಡೇ. ಸೊ ಪ್ಲಾನ್ ಕಿಂಗ್ಡಮ್ನ ಎಲ್ಲ 5 ಮಾರ್ಕ್ಸ್ನ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೇವೆ. So one by one we are going to look into this. So and one thing I need to tell you people that so ಯಾರ್ಯಾರು ಪರ್ಟಿಕ್ಯುಲರ್ ಚಾನಲ್ನ ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ ಸೊ ದ್ಯಾಟ್ ಯು ಕ್ಯಾನ್ ಗೆಟ್ ದ ನೋಟಿಫಿಕೇಶನ್ಸ್ ಕ್ವಿಕ್ಲಿ. ನಿಮಗೆ ನೋಟಿಫಿಕೇಶನ್ಸ್ಗಳು ಬೇಗ ಸಿಗುತ್ತೆ. ಸೊ ಲೈವ್ ಕ್ಲಾಸಸ್ ಬಂದಿದೆ. ಸೊ ಮತ್ತೆ ಯಾವುದೇ ಥರದ ಡೌಟ್ಗಳಿದ್ರೆ ಸೊ ಈ ಪರ್ಟಿಕ್ಯುಲರ್ ಚಾಟ್ ಬಾಕ್ಸಲ್ಲಿ ನೀವು ಅದನ್ನು ಮೆನ್ಷನ್ ಮಾಡ್ಬೋದು ಸೊ ದ್ಯಾಟ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ನೀಡ್ ಆಫ್ ಯು ಅಂತ ಹೇಳಿ. ಸೊ ಹಾಗೆ ಸೊ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಬಿಗಿನ್ ಮಾಡ್ತೇನೆ. ಸೊ ಎನಿ ಡೌಟ್ಸ್ಗಳಿದ್ರೆ ಮಧ್ಯದಲ್ಲಿ ಕ್ಲಿಯರ್ ಮಾಡ್ಕೊಳ್ತಾ ಹೋಗುವ. ಸೊ ಐ ಜಸ್ಟ್ ಡೈರೆಕ್ಟ್ಲಿ ಗೋ ಫಾರ್ ದ ಲಾಸ್ಟ್ ಸ್ಲೈಡ್. ಲೆಟ್ಸ್ ಕಮ್ ಫ್ರಮ್ ದ ಲಾಸ್ಟ್ ಸ್ಲೈಡ್. ಓಕೆ, ಲಾಸ್ಟ್ ಸ್ಲೈಡಿಂದ ಬರುವ. ನೋಡ್ರಿ, ಕ್ವಶನ್ ಕೇಳ್ತಾ ಇದ್ದಾನೆ. ಸೊ ಕ್ವಶನ್ ಏನ್ ಕೇಳ್ತಾ ಇದ್ದಾನೆ ಅಂದ್ರೆ ವಾಟ್ ಆರ್ ಫರ್ನ್ಸ್ ಅಂತ ಹೇಳಿ ಕೇಳ್ತಾ ಇದ್ದಾನೆ. ಈಸ್ ಆಸ್ಕಿಂಗ್ ಆಸ್ ವಾಟ್ ಆರ್ ಫರ್ನ್ಸ್ ಅಂತ ಹೇಳಿ ಕೇಳ್ತಾ ಇದ್ದಾನೆ. ಅಂಡ್ ಅದರಲ್ಲಿ ಸ್ಪೆಸಿಫಿಕಲಿ ಡಿಸ್ಕ್ರೈಬ್ ಇಟ್ಸ್ ಸೇಲೆಂಟ್ ಫೀಚರ್ಸ್ ಅಂತ ಹೇಳಿ ಕೇಳ್ತಾ ಇದ್ದಾನೆ. ಸೊ ವಿ ಹ್ಯಾವ್ ಟು ಡಿಸ್ಕ್ರೈಬ್ ದ ಸೇಲೆಂಟ್ ಫೀಚರ್ಸ್ ಆಫ್ ಫರ್ನ್ಸ್. ಓಕೆ, ಅಂಡ್ ಆಲ್ಸೋ ವಿ ಹ್ಯಾವ್ ಟು ಗೋ ಫಾರ್ ವಿಚ್ ಒನ್, ಅದರ ಒಂದು ಸೇಲೆಂಟ್ ಫೀಚರ್ಸ್ ಗಳನ್ನ ನಾವು ಹೇಳಬೇಕು ಅಲ್ವಾ. ಲೆಟ್ಸ್ ಲುಕ್ ಇನ್ ಟು ದಟ್. ಸೊ ಫರ್ನ್ಸ್ ಅಂದ್ರೆ ಏನು ಅಂತ ಹೇಳಿ ನೋಡುವ. ಬಿಫೋರ್ ಗೋಯಿಂಗ್ ಟು ದಟ್, ಸೊ ಐ ಹೋಪ್ ಎವ್ರಿಬಡಿ ಹ್ಯಾಸ್ ಕಂಪ್ಲೀಟೆಡ್ ದ ಪ್ಲಾಂಟ್ ಕಿಂಗ್ಡಮ್ ಚಾಪ್ಟರ್. ಎಲ್ರಿಗೂ ಮುಗ್ದಿದೆ ಅಂತ ಅನ್ಕೊಳ್ತೇನೆ. ಸೊ ಈ ಪ್ಲಾಂಟ್ ಕಿಂಗ್ಡಮ್ ಚಾಪ್ಟರ್ ಅಲ್ಲಿ ನಾವು ಬೇಸಿಕಲಿ ಏನನ್ನ ನೋಡ್ತಾ ಇದ್ದೇವೆ. ಸೊ ಮೇಜರ್ಲಿ ಪ್ಲಾಂಟ್ ಕಿಂಗ್ಡಮ್ ನ ಕ್ಲಾಸಸ್ ಗಳನ್ನ ಡಿವೈಡ್ ಮಾಡ್ಕೊಂಡಿದ್ದೇವೆ, ರೈಟ್. ಸೊ ಆಂಜಿಯೋಸ್ಪರ್ಮ್ ಈ ಸಲ ಇಲ್ಲ. ಸೊ ಹಾಗಾಗಿ ನಾವು ಅದನ್ನ ಅಷ್ಟು ಫೋಕಸ್ ಮಾಡುವಂತ ಅವಶ್ಯಕತೆ ಇಲ್ಲ. ಸೊ ವಾಟ್ ಆರ್ ಫರ್ನ್ಸ್ ಕೇಳಿದ್ರೆ ನಾವು ಟೆರಡೋಫೈಟ್ಸ್ ಗಳನ್ನ ಫರ್ನ್ಸ್ ಅಂತ ಹೇಳಿ ಕರಿತೇವೆ. ಟೆರಿಡೋಫೈಟ್ಸ್ ಗಳನ್ನ ಫರ್ನ್ಸ್ ಅಂತ ಹೇಳಿ ಕರಿತೇವೆ, ಆಯ್ತಾ. ಇಲ್ಲಿ ಬೇಸಿಕಲಿ ಟೆರಡೋಫೈಟ್ಸ್ ಗಳನ್ನ ನಾವು ಮೆಡಿಸಿನಲ್ ಪರ್ಪಸ್ಗೆ ಯೂಸ್ ಮಾಡ್ತೇವೆ ಅಂಡ್ ಸಾಯಿಲ್ ಬೈಂಡರ್ಸ್ ಗಳಾಗಿ ಯೂಸ್ ಮಾಡ್ತೇವೆ. ಓಕೆ, ಅಂಡ್ ಅಟ್ ದ ಸೇಮ್ ಟೈಮ್ ಇದರ ಬೇರೆ ಬೇರೆ ಕ್ಯಾರೆಕ್ಟರ್ ಗಳನ್ನ ನಾವು ನೋಡುವಂತದಿದ್ರೆ, ಓಕೆ, ಸೊ ಇಟ್ ಇಸ್ ದ ಫಸ್ಟ್ ಟೆರೆಸ್ಟ್ರಿಯಲ್ ಪ್ಲಾಂಟ್ possess vascular tissue system. It is the first terrestrial plant to possess vascular tissue system. So vascular tissue system ಅಂದ್ರೆ ಯಾವುದು? ಸೊ xylem ಮತ್ತೆ phloem ಗಳನ್ನ ಹೊಂದಿರುವಂತಹ ಒಂದು ಪರ್ಟಿಕ್ಯುಲರ್ ಸಿಸ್ಟಮ್ ಗೆ ನಾವೇನಂತ ಕರಿತೇವೆ? ಸೊ ವ್ಯಾಸ್ಕ್ಯುಲಾರ್ ಟಿಶ್ಯೂ ಸಿಸ್ಟಮ್ ಅಂತ ಹೇಳಿ ಕರಿತೇವೆ. ನೆನಪಿರಬಹುದು ಅಂತ ಅನ್ಕೊಳ್ತೇನೆ ನಿಮ್ಗೆ. ಸೊ ಆಲ್ರೆಡಿ ವ್ಯಾಸ್ಕ್ಯುಲಾರ್ ಟಿಶ್ಯೂ ಸಿಸ್ಟಮ್ ಅಂದ್ರೆ ಏನು ಅಂತ ಹೇಳಿ. ಓಕೆ, ಸೊ ಇದು ತುಂಬಾ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಪರ್ಟಿಕ್ಯುಲರ್ ನಮ್ಮ ಒಂದು ಟೆರಡೋಫೈಟ್ ನ ಒಂದು ಪರ್ಟಿಕ್ಯುಲರ್ ಫೀಚರ್. ಓಕೆ, ನಂತರ ನಾವು ಇಲ್ಲಿ ಫೋಕಸ್ ಮಾಡುವಂತದ್ದಿದ್ರೆ ಏನ್ ಫೋಕಸ್ ಮಾಡಬೇಕು ಅಂತಂದ್ರೆ, ಸೊ ಇಲ್ಲಿ ಡಾಮಿನೆಂಟ್ ಫೇಸ್, ನಾವು ಡಾಮಿನೆಂಟ್ ಫೇಸ್ ಯಾವುದು ಅಂತ ಹೇಳಿ ನೋಡಬೇಕು. ಡಾಮಿನೆಂಟ್ ಫೇಸ್ ಆಫ್ the pteridophyte is said to be as gametophytic plant body ಅಂತ ಹೇಳಿ ಕರೀತೇವೆ. ಸೊ ಗ್ಯಾಮೆಟೋಫೈಟಿಕ್ ಪ್ಲಾಂಟ್ ಬಾಡಿ ಅಂತಂದ್ರೆ ಯಾವುದು? ಸೊ ಗ್ಯಾಮೆಟೋಫೈಟ್ಸ್ ಅಂದ್ರೆ ಯಾವುದು? ಗ್ಯಾಮೆಟೋಫೈಟಿಕ್ ಪ್ಲಾಂಟ್ ಬಾಡಿ ಅಂತಂದ್ರೆ ಬಂದ್ರೆ ಇಲ್ಲಿ ನಾವು ನೋಡುವಂಥದ್ದು ಸೊ ಗ್ಯಾಮೆಟ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡುವಂತಹ ಒಂದು ಭಾಗ ಆಗಿರ್ತದೆ. ಅದಕ್ಕೆ ಗ್ಯಾಮೆಟೋಫೈಟಿಕ್ ಪ್ಲಾಂಟ್ ಬಾಡಿ ಅಂತ ಹೇಳಿ ನಾವು ಇಲ್ಲಿ ಹೇಳ್ತೇವೆ, ಆಯ್ತಾ. ಸೊ ಇದನ್ನ ನಾವು ಟ್ರೂ ರೂಟ್ಸ್ ಆಗಿ, ಟ್ರೂ ರೂಟ್ಸ್, ಸ್ಟೆಮ್ಸ್, ಲೀವ್ಸ್ ಗಳಾಗಿ ನಾವೇನ್ ಮಾಡ್ಕೊಂಡಿದ್ದೇವೆ, ಇದನ್ನ ಬಾಡಿಯನ್ನ ಡಿವೈಡ್ ಮಾಡ್ಕೊಂಡಿದ್ದೇವೆ. ದ ಬಾಡಿ ಇಸ್ ಬೀನ್ ಡಿವೈಡೆಡ್ ಇಂಟು ಟ್ರೂ ರೂಟ್ಸ್, ಸ್ಟೆಮ್ಸ್ ಅಂಡ್
1 ಸೆಕೆಂಡ್. ಸೊ ಇಲ್ಲಿ ನಾವು ಕಂಪ್ಯಾರಿಸನ್ ಕೊಡ್ತಾ ಇದ್ದೇವೆ ಡಾಮಿನೆಂಟ್ ಫೇಸ್ ಆಫ್ ದ ಪರ್ಟಿಕ್ಯುಲರ್ ಯಾವುದು. ಸೊ ವಿ ಆರ್ ಗಿವಿಂಗ್ ಅ ಪರ್ಟಿಕ್ಯುಲರ್ ಕಂಪ್ಯಾರಿಸನ್ ದಟ್ ಈಸ್ gametophytic phase is present in the bryophytes. Okay, and the dominant phase of the pteridophyte ಗೆ ಕಂಪೇರ್ ಮಾಡ್ತಾ ಇದ್ದಾನೆ as it is sporophyte ಅಂತ ಹೇಳಿ. ಹಾಗಾದ್ರೆ ಕ್ವಶನ್ ಕೇಳ್ತಾರೆ 1 ಮಾರ್ಕ್ಸ್ಗೆ. ಸೊ 1 ಮಾರ್ಕ್ಸ್ಗೆ ಒಂದು ಕ್ವಶನ್ ನ ಕೇಳ್ತಾನೆ ಏನಂತ ಅಂದ್ರೆ, ಸೊ ವಿಚ್ ಇಸ್ ದ ಡಾಮಿನೆಂಟ್ ಫೇಸ್ ಆಫ್ ದ ಫರ್ನ್ ಅಂತ ಕೇಳಿದ್ರೆ ಅಥವಾ ಟೆರಿಡೋಫೈಟ್ ಅಂತ ಕೇಳಿದ್ರೆ ನೀವೇನ್ ಬರಿಬೇಕಾಗ್ತದೆ, ಸ್ಪೋರೋಫೈಟ್ ಅಂತ ಹೇಳಿ ಬರಿಬೇಕಾಗ್ತದೆ. ಯಾಕೆಂದ್ರೆ ಗ್ಯಾಮೆಟೋಫೈಟ್ ಈಸ್ ದ ಪರ್ಟಿಕ್ಯುಲರ್ ಟೈಪ್ ಆಫ್ ಡಾಮಿನೆಂಟ್ ಫೇಸ್ ಇನ್ ದ ಬ್ರಯೋಫೈಟ್ಸ್ ಅಲ್ಲಿ ನಾವು ಅದನ್ನ ನೋಡ್ತಾ ಇದ್ದೇವೆ, ರೈಟ್. ಸೊ ನೆಕ್ಸ್ಟ್ ಏನ್ ನೋಡ್ತಾ ಇದ್ದೇವೆ ಅಂತಂದ್ರೆ, ನೆಕ್ಸ್ಟ್ ಒನ್ ಇಸ್ ಟ್ರೂ ರೂಟ್ಸ್ ಆಯ್ತು, ಟ್ರೂ ಸ್ಟೆಮ್ಸ್ ಆಯ್ತು. ನಂತರ ಸೊ ಇಟ್ ಹ್ಯಾಸ್ ಅ ವೆಲ್ ಡಿಫರೆನ್ಶಿಯೇಟ್ every other part is differentiated into, so differentiated to be having vascular system. ಏನು ಹೊಂದಿದಾವೆ, ವ್ಯಾಸ್ಕ್ಯುಲರ್ ಸಿಸ್ಟಮ್ ಅನ್ನ ಹೊಂದಿದಾವೆ. ಓಕೆ, ಸೊ ವ್ಯಾಸ್ಕ್ಯುಲರ್ ಸಿಸ್ಟಮ್ ಪ್ರತಿಯೊಂದು ಭಾಗದಲ್ಲಿ ಕೂಡ ಇಲ್ಲಿ ಇದಾವೆ. ನಂತರ ನೆಕ್ಸ್ಟ್ ಕ್ಯಾರೆಕ್ಟರ್ ನ ನೋಡೋದಿದ್ರೆ ಲೀವ್ಸ್ ಅನ್ನ ನೋಡ್ತೇವೆ. ಸೊ ಲೀವ್ಸ್ ಅಲ್ಲಿ ಬೇಸಿಕಲಿ ನಾವೇನ್ ನೋಡ್ತಾ ಇದ್ದೇವೆ ಅಂತಂದ್ರೆ 2 ತರದ ಲೀವ್ಸ್ ಗಳನ್ನ ನೋಡ್ತೇವೆ. ಒನ್ ಈಸ್ ಮೈಕ್ರೋಫಿಲ್ಲಸ್ ಲೀವ್ ಅನ್ನ ನೋಡ್ತೇವೆ. ಮೈಕ್ರೋಫಿಲ್ಲಸ್ ಅಂದ್ರೆ ಸ್ಮಾಲ್ ಲೀವ್ಸ್ ಅಂತ ಹೇಳಿ ಕರಿಬಹುದು ನಾವು. ಸೊ ಇದಕ್ಕೆ ಎಕ್ಸಾಂಪಲ್ ಆಗಿ ನಾವು ಯಾವ್ದು ತಗೊಳ್ತೇವೆ ಅಂತಂದ್ರೆ, ಸೊ ಸೆಲಾಜಿನೆಲ್ಲಾವನ್ನ ತಗೊಳ್ತೇವೆ ಎಕ್ಸಾಂಪಲ್ ಆಗಿ. ಯಾವ್ದನ್ನ ತಗೊಳ್ತಾ ಇದ್ದೇವೆ, ಸೆಲಾಜಿನೆಲ್ಲಾ. ಓಕೆ, ದೆನ್ ಎರಡನೇದು ಮ್ಯಾಕ್ರೋಫಿಲ್ಲಸ್. ಸೊ ಇದು ಲಾರ್ಜ್ ಲೀವ್ಸ್ ಅಂತ ಹೇಳಿ ಕರಿತೇವೆ. ಸೊ ಇದಕ್ಕೆ ಎಕ್ಸಾಂಪಲ್ ಫರ್ನ್ ಅನ್ನ ಎಕ್ಸಾಂಪಲ್ ಆಗಿ ತಗೊಳ್ತಾ ಇದ್ದೇವೆ. ಓಕೆ, ನಂತರ ದ ಸ್ಪೋರೋಫೈಟ್ಸ್ ಏನಿದೆ ಅಲ್ವಾ, ಸೊ ಸ್ಪೋರೋಫೈಟ್ ಸ್ಟೇಜ್ ಅಂತ ಏನ್ ಕರೆದ್ವು ನಾವು. ಸೊ ಈ ಸ್ಪೋರೋಫೈಟ್ ಸ್ಟೇಜ್ ಅಲ್ಲಿ ಏನನ್ನ ಬ್ಯಾರ್ ಮಾಡುತ್ತೆ, ಸ್ಪೋರೋಫೈಟ್ಸ್ ಗಳನ್ನ ಬ್ಯಾರ್ ಮಾಡುತ್ತೆ. ಓಕೆ, ಅಂಡ್ ಸ್ಪೋರೋಫೈಟ್ಸ್ ಬ್ಯಾರ್ ವಾಟ್, ಸ್ಪೋರೋಫೈಟ್ಸ್ ಗಳು ಏನನ್ನ ಬ್ಯಾರ್ ಮಾಡುತ್ತೆ, ಸ್ಪೊರಾಂಜಿಯಾವನ್ನ ಬ್ಯಾರ್ ಮಾಡುತ್ತೆ. ಇಟ್ಸ್ ಗೋಯಿಂಗ್ ಟು ಬ್ಯಾರ್ ದ ಸ್ಪೊರಾಂಜಿಯಾ, ಅಂಡ್ ದ ಸ್ಪೊರಾಂಜಿಯಾ ಆರ್ ಫಾರ್ಮ್ಡ್ ಇನ್ ದ leaf-like structures called as what? Called as sporophylls. ಈ ಸ್ಪೋರೋಫಿಲ್ಸ್ ಗಳು ಏನ್ ಮಾಡ್ತವೆ ಅಂತಂದ್ರೆ ಕೋನ್ಸ್ ಗಳಾಗಿ ಅರೇಂಜ್ ಆಗ್ತವೆ. ದೇ ಆರ್ ಗೋಯಿಂಗ್ ಟು ಸ್ಪೈರಲ್ ಆಗಿ ಅರೇಂಜ್ ಆಗಿ ಕೋನ್ಸ್ ಅಥವಾ ಸ್ಟ್ರೋಬಿಲೈಗಳಾಗಿ ಅರೇಂಜ್ ಆಗ್ತವೆ. ಓಕೆ, ಸೊ ದಟ್ ಇಸ್ ದ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಓಕೆ, ಸೊ ನಾವು ಈ ಪರ್ಟಿಕ್ಯುಲರ್ ಏನು ಪರ್ಟಿಕ್ಯುಲರ್ ಕೋನ್ಸ್ ಅಂತ ಏನ್ ಕರಿತೇವೋ ಅದರಲ್ಲಿರುವಂತಹ ಸ್ಪೊರಾಂಜಿಯಾ ಇದೆ ಅಲ್ವಾ, ಆ ಸ್ಪೊರಾಂಜಿಯಾ ಒಳಗಡೆ ಏನಿರ್ತದೆ, ಸ್ಪೊರಾಂಜಿಯಾ ಹ್ಯಾವ್ ಡೆವಲಪ್ಡ್, ಸ್ಪೊರಾಂಜಿಯಾದ ಒಳಗಡೆ ಏನ್ ಡೆವಲಪ್ ಆಗಿರ್ತದೆ, ಸ್ಪೋರ್ಸ್ ಡೆವಲಪ್ ಆಗಿರ್ತದೆ ಬೈ ದ ಪ್ರೊಸೆಸ್ ಆಫ್ ಮಿಯೋಸಿಸ್. ಮಿಯೋಸಿಸ್ ನಿಂದ ಏನಾಗಿರ್ತದೆ, ಸ್ಪೋರ್ಸ್ ಗಳು ಡೆವಲಪ್ ಆಗಿರ್ತವೆ. ಆ ಸ್ಪೋರ್ಸ್ ಗಳು ಓಕೆ ಫ್ರಮ್ ದ ಸ್ಪೋರ್ ಮದರ್ ಸೆಲ್ ಮಿಯೋಸಿಸ್ ಗೆ ಒಳಗಾದಾಗ ಸ್ಪೋರ್ಸ್ ಗಳನ್ನ ಫಾರ್ಮ್ ಮಾಡ್ತವೆ. ಹೆಪ್ಲಾಯ್ಡ್ ಆಗಿರ್ತದೆ. ಸ್ಪೊರಾಂಜಿಯಾ ವಿಲ್ ಬಿ ಡಿಪ್ಲಾಯ್ಡ್ ಅಂಡ್ ಸ್ಪೋರ್ ಮದರ್ ಸೆಲ್ ಅಂತ ಏನ್ ಕರಿತೇವಲ್ವ ನಾವು, ಸ್ಪೋರ್ ಮದರ್ ಸೆಲ್, ಇದು ಕೂಡ ಡಿಪ್ಲಾಯ್ಡ್ ಇನ್ ನೇಚರ್ ಆಗಿರ್ತದೆ. ವೆರಿ ಇಂಪಾರ್ಟೆಂಟ್, ನೀಟ್ಗೆ ತುಂಬಾ ಇಂಪಾರ್ಟೆಂಟ್ ಆದಂತಹ ಮ್ಯಾಟರ್ ಗಳಿವೆಲ್ಲ. ಓಕೆ, ಈ ಸ್ಪೋರ್ಸ್ ಗಳು ಏನ ಪ್ರೊಡ್ಯೂಸ್ ಮಾಡ್ತವೆ, ಸೊ ಇಟ್ಸ್ ಗೋಯಿಂಗ್ ಟು ಪ್ರೊಡ್ಯೂಸ್ ಇನ್ಕನ್ಸ್ಪಿಕ್ಯೂಸ್ ಸ್ಮಾಲ್ ಮಲ್ಟಿಸೆಲ್ಯುಲಾರ್ ಫ್ರೀ ಲಿವಿಂಗ್ ಮೋಸ್ಟ್ಲಿ ಫೋಟೋಸಿಂಥೆಟಿಕ್ ಥ್ಯಾಲಾಯ್ಡ್. ಒಂದು ಥ್ಯಾಲಾಯ್ಡ್ ನ ಫಾರ್ಮ್ ಮಾಡ್ತದೆ. ಆ ಥ್ಯಾಲಾಯ್ಡ್ ಈಸ್ ಕಾಲ್ಡ್ ಆಸ್ ದ ಪ್ರೋಥ್ಯಾಲಸ್ ಅಂತ ಹೇಳಿ ಕರಿತೇವೆ. ಆ ಥ್ಯಾಲಾಯ್ಡ್ ಗೆ ಏನಂತ ಕರಿತೇವೆ, ಪ್ರೋಥ್ಯಾಲಸ್ ಅಂತ ಕರಿತೇವೆ. ವಿಚ್ ಇಸ್ ದ ಗ್ಯಾಮೆಟೋಫೈಟಿಕ್ ಸ್ಟೇಜ್ ಆಫ್ ದ ಫರ್ನಿನ ಗ್ಯಾಮೆಟೋಫೈಟ್ ಸ್ಟೇಜ್ ಗೆ ನಾವೇನಂತ ಹೇಳಿ ಕರಿತೇವೆ, ಸೊ ಪರ್ಟಿಕ್ಯುಲರ್ಲಿ ಪ್ರೋಥ್ಯಾಲಸ್ ಅಂತ ಹೇಳಿ ಕರಿತೇವೆ. ಸೊ ಇಲ್ಲಿ 1 ಮಾರ್ಕ್ಸಿನ ಕ್ವಶನ್ ಕೇಳಬಹುದು. ಸೊ ಡೆಫಿನೇಷನ್ ಅಲ್ಲಿ ಕೇಳುವಂತದ್ದು ಡಿಫೈನ್ ದ ಫಾಲೋವಿಂಗ್ ಅಂತ ಹೇಳಿ ಏನ್ ಕೇಳ್ತಾನೋ ಸೊ ಅದರಲ್ಲಿ ಕೇಳಬಹುದು. ಸೊ 2 ಮಾರ್ಕ್ಸಿನ 3 ಮಾರ್ಕ್ಸ್ ಅಲ್ಲಿ 1 ಮಾರ್ಕ್ಸಿನ ಬೇರೆ ಬೇರೆ ಕ್ವಶನ್ಸ್ ಗಳು ಬರ್ತವೆ. ಅದರಲ್ಲಿ ಡಿಫೈನ್ ದ ಫಾಲೋವಿಂಗ್ ಅಂತ ಹೇಳಿರುತ್ತೆ. ಅದರಲ್ಲಿ ಪ್ರೋಥ್ಯಾಲಸ್ ನ ಕೇಳುವಂತ ಎಲ್ಲಾ ಚಾನ್ಸಸ್ ಗಳಿದಾವೆ. ಆಗ ನೀವು ಏನಂತ ಹೇಳಿ ಬರಿಬೇಕಾಗ್ತದೆ ಪ್ರೋಥ್ಯಾಲಸ್ ಗೆ, ಯು ಹ್ಯಾವ್ ಟು ರೈಟ್ ಇಟ್ ಆಸ್, ಸೊ ಇನ್ಕಾನ್ಸ್ಪಿಕ್ಯೂಸ್ ಸ್ಮಾಲ್ ಮಲ್ಟಿಸೆಲ್ಯುಲಾರ್ ಫ್ರೀ ಲಿವಿಂಗ್ photosynthetic thalloid gametophytes are called as
ಪ್ರೋಥಾಲಸ್ ಅಂತ ಹೇಳಿ ಬರಿಬೇಕಾಗ್ತದೆ. ಓಕೆ, there are no slides are there. ಓಕೆ, ಎನಿವೆ ಇಲ್ಲೇ ನೆಕ್ಸ್ಟ್ ಬರೀತೇನೆ. ಓಕೆ, ನೆಕ್ಸ್ಟ್ ಕ್ಯಾರೆಕ್ಟರ್ ಯಾವುದು? ಈಗ ಪ್ರೋಥಾಲಸ್ ಫಾರ್ಮ್ ಆಗಿದೆ, ಗ್ಯಾಮೆಟೋಫೈಟ್ ಸ್ಟೇಜ್ ಫಾರ್ಮ್ ಆಗಿದೆ. ಸ್ಟೇಜ್ ಅಲ್ಲಿ ಏನೇನಿರುತ್ತೆ ಕ್ಯಾರೆಕ್ಟರ್ಗಳು ಅಂತ ಹೇಳಿ ನೋಡುವಂತದಿದ್ರೆ, ಸೊ ಗ್ಯಾಮೆಟೋಫೈಟ್ ಸ್ಟೇಜ್ ರಿಕ್ವೈರ್ಸ್, ಇದರಲ್ಲಿ ಗ್ಯಾಮೆಟ್ಸ್ ಗಳು ಪ್ರೊಡ್ಯೂಸ್ ಆಗ್ತವೆ. ಓಕೆ, ಸೊ ಗ್ಯಾಮೆಟ್ಸ್ ಗಳು ಪ್ರೊಡ್ಯೂಸ್ ಆಗೋದ್ರಿಂದ ಸೊ ಗ್ಯಾಮೆಟ್ಸ್ ಗಳು ಫರ್ಟಿಲೈಸ್ ಆಗಬೇಕು, ರೈಟ್? ಫರ್ಟಿಲೈಸೇಷನ್ಗೆ ಟೆರಿಡೋಫೈಟ್ಸ್ ಗಳಿಗೆ ನೀರು ಬೇಕಾಗುತ್ತೆ. ವಾಟರ್ ಇಸ್ ರಿಕ್ವೈರ್ಡ್ ಫಾರ್ ಫರ್ಟಿಲೈಸೇಷನ್ ಸ್ಪೆಸಿಫಿಕಲಿ. ಸೊ ಇದು ಕಂಪಲ್ಸರಿ. ಫರ್ಟಿಲೈಸೇಷನ್ಗೆ ಮಾತ್ರ ಏನ್ ಬೇಕಾಗುತ್ತೆ? ನೀರಿನ ಅವಶ್ಯಕತೆ ಇರ್ತದೆ. ಓಕೆ, ಹಾಗಾಗಿ ನಾವು ಪರ್ಟಿಕ್ಯುಲರ್ ಈ ಒಂದು ಟೆರಿಡೋಫೈಟ್ಸ್ ಗಳನ್ನ ನೀರು ಇರುವಂತಹ ಜಾಗದಲ್ಲಿ ನೋಡ್ಬೋದು, ಆಯ್ತಾ? ಸೊ ಇಲ್ಲಿ ಮೇಲ್ ಪರ್ಟಿಕ್ಯುಲರ್ ಸೆಕ್ಸ್ ಆರ್ಗನ್ಗೆ ನಾವು ಆಂಥರೀಡಿಯಾ ಅಂತ ಹೇಳಿ ಕರಿತೇವೆ, ಅಂಡ್ ಫಿಮೇಲಿಗೆ ವಿ ಕಾಲ್ ಇಟ್ ಆಸ್ ಆರ್ಕಿಗೋನಿಯಾ ಅಂತ ಹೇಳಿ ಕರಿತೇವೆ. ಆಂಥರೀಡಿಯಾ ಅಂಡ್ ಆರ್ಕಿಗೋನಿಯಾ ಅಂತ ಹೇಳಿ ಕರಿತೇವೆ, ಆಯ್ತಾ? ಸೊ ಆಂಥರೀಡಿಯಾ ಏನನ್ನ ಮಾಡುತ್ತೆ? ಏನನ್ನ ಪ್ರೊಡ್ಯೂಸ್ ಮಾಡುತ್ತೆ? ಆಂಥೆರೋಜೋಯಿಡ್ಸ್ ಗಳನ್ನ. Okay, Archegonia will produce what? Archegonia is going to produce the which one? Egg na produce ಮಾಡುತ್ತದೆ, ಆಯ್ತಾ? ಅಂಡ್ ಈಗ ಈ ಆಂಥೆರೋಜೋಯಿಡ್ಸ್ ಗಳು, ಸೊ ಇಟ್ ವಿಲ್ ಬಿ ಟ್ರಾವೆಲಿಂಗ್ ಥ್ರೂ ದ ವಾಟರ್. ಈ ಆಂಥೆರೋಜೋಯಿಡ್ಸ್ ಗಳು ನೀರಿನ ಮುಖಾಂತರ ಎಲ್ಲಿಗೆ ಟ್ರಾವೆಲ್ ಆಗುತ್ತೆ? ಸೊ ಇಟ್ ವಿಲ್ ಟ್ರಾವೆಲ್ ಇನ್ ಟು ದ ಮೌತ್ ಆಫ್ ದ ಆರ್ಕಿಗೋನಿಯಂ. ಎಲ್ಲಿಗೆ ಟ್ರಾವೆಲ್ ಆಗುತ್ತೆ? ಮೌತ್ ಆಫ್ ಆರ್ಕಿಗೋನಿಯಂಗೆ. ಸೊ ಅದರ ಆಮೇಲೆ ಏನಾಗುತ್ತೆ? ಆರ್ಕಿಗೋನಿಯಂನ ಒಳಗಡೆ ಹೋಗಿ ಎಗ್ ಜೊತೆಗೆ ಫ್ಯೂಸ್ ಆಗುತ್ತೆ. ಓಕೆ, ಅಂಡ್ ದಿಸ್ ಪರ್ಟಿಕ್ಯುಲರ್ ಟೈಪ್ ಆಫ್ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಆರ್ಕಿಗೋನಿಯಂನ ಒಳಗಡೆಗೆ ಹೋಗಿ ಸೊ ಎಗ್ ಜೊತೆಗೆ ಫ್ಯೂಸ್ ಆಗೋ ಒಂದು ಪರ್ಟಿಕ್ಯುಲರ್ ವೇಯನ್ನ ಸೊ ನಾವೇನಂತ ಹೇಳಿ ಕರಿತೇವೆ? ಸೊ ವಿ ಕಾಲ್ ಇಟ್ ಆಸ್ ಪ್ರಿಕರ್ಸರ್ ಆಫ್ ಸೀಡ್ ಹ್ಯಾಬಿಟ್ ಅಂತ ಹೇಳಿ ಕರಿತೇವೆ. ಸೊ ಎಗ್ ಪ್ಲಸ್ antherozoids gives what? zygote ಅನ್ನ ಕೊಡ್ತದೆ, ಹೌದಾ? ಈ zygote ಫಾರ್ಮೇಶನ್ ಎಲ್ಲಿ ಆಗುತ್ತೆ? ಸೊ ಇಟ್ ಹ್ಯಾಪನ್ಸ್ ಇನ್ಸೈಡ್ ದ ಆರ್ಕಿಗೋನಿಯಂ, ರೈಟ್? ಈ ಒಂದು ಮೆಥಡ್ ಅನ್ನ ನಾವೇನಂತ ಹೇಳಿ ಕರಿತೇವೆ? ವಿ ಕಾಲ್ ಇಟ್ ಆಸ್ ದ ಪ್ರಿಕರ್ಸರ್ ಆಫ್ ಸೀಡ್ ಹ್ಯಾಬಿಟ್ ಅಂತ ಹೇಳಿ ಕರಿತೇವೆ. ಅಂಡ್ ದಿಸ್ ಇಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ವಾಟ್? ಇದು ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಪರ್ಟಿಕ್ಯುಲರ್ ಟೆರಿಡೋಫೈಟ್ಸ್ ಅಥವಾ ಫರ್ನ್ ಅಂತ ಹೇಳಿ ನಾವು ಇದನ್ನ ಮೆನ್ಷನ್ ಮಾಡ್ತೇವೆ. ಸೊ ಇದರಲ್ಲಿ ಇನ್ನೊಂದು ಕ್ಯಾರೆಕ್ಟರ್ ಕೂಡ ಇದೆ, ಅದನ್ನ ನಾವು ಲೇಟರ್ ಪಾರ್ಟ್ ಅಲ್ಲಿ ಡಿಸ್ಕಸ್ ಮಾಡ್ತೇವೆ. ದಟ್ ಇಸ್ ದ 2 kinds ಆಫ್ ಸ್ಪೋರ್ಸ್ ಆರ್ ಪ್ರೊಡ್ಯೂಸ್. ಇಲ್ಲಿ ಬರೀಲಿಕ್ಕೆ ಜಾಗ ಇಲ್ಲ, ಇವನ್ ಐ ಟೆಲ್ ಯು, ನಿಮ್ಗೆ ಹೇಳ್ಬಿಡ್ತೇನೆ ಅದನ್ನ. ಸೊ ಟೆರಿಡೋಫೈಟ್ ಅಲ್ಲಿ 2 ತರದ ಪರ್ಟಿಕ್ಯುಲರ್ ಸ್ಪೋರ್ಸ್ ಗಳು ಪ್ರೊಡ್ಯೂಸ್ ಆಗುತ್ತೆ. ಒಂದು ಹೋಮೋಸ್ಪೋರಸ್ ಅಂತ ಹೇಳಿ, ದ ವಿಚ್ ಪ್ರೊಡ್ಯೂಸಸ್ ಸಿಮಿಲರ್ ಕೈಂಡ್ಸ್ ಆಫ್ ಸ್ಪೋರ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡುವಂತದ್ದು. ಅಂಡ್ ಇನ್ನೊಂದು ಪ್ರೊಡ್ಯೂಸ್ ಮಾಡ್ತದೆ ಹೆಟೆರೋಸ್ಪೋರಸ್ ಅಂತ ಹೇಳಿ, 2 ಬೇರೆ ಬೇರೆ ರೀತಿಯ ಸ್ಪೋರ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡುವಂತದ್ದು. ಒಂದು ಮ್ಯಾಕ್ರೋ ಮತ್ತೊಂದು ಮೈಕ್ರೋ, ಮೆಗಾಸ್ಪೋರ್ ಅಂಡ್ ಮೈಕ್ರೋಸ್ಪೋರ್ ಅಂತ ಹೇಳಿ ಕರೀತೇವೆ. ಇದನ್ನ ನಾವು ಸಲಾಜಿನೆಲ್ಲಾ ಮತ್ತೆ ಸಾಲ್ವಿನಿಯಾದಲ್ಲಿ ನೋಡುವಂತದ್ದು. ಓಕೆ, ಸೊ ಇದಕ್ಕೆ ನಾವು ಹೋಮೋಸ್ಪೋರಸ್ ಮತ್ತೆ ಹೆಟೆರೋಸ್ಪೋರಸ್ ನೇಚರ್ ಆಫ್ ದ ಪರ್ಟಿಕ್ಯುಲರ್ ಏನಂತ ಕರೀತೇವೆ? ಟೆರಿಡೋಫೈಟ್ಸ್ ಅಂತ ಹೇಳಿ ಕರಿತೇವೆ. ಸೊ ನನಗೆ ಐ ಹೋಪ್ ಯು ಅಂಡರ್ಸ್ಟುಡ್. ನಾನು ಹೇಳ್ತಿರೋದು ನಿಮ್ಗೆ ಅರ್ಥ ಆಗಿರಬೇಕು, ಕಂಪ್ಲೀಟ್ ಆದ ಒಂದು ಇನ್ಫಾರ್ಮೇಶನ್ ಸಿಕ್ಕಿರ್ಬೇಕು ಅಂತ ಅನ್ಕೊಳ್ತೇನೆ. ಸೊ ಇದೇ ತರದ ಇನ್ಫಾರ್ಮೇಶನ್ಗಳು ನಿಮ್ಗೆ ಬೇಕಿದ್ದಲ್ಲಿ ಪ್ಲೀಸ್ ಏನ್ ಮಾಡಬೇಕು? ಚಾನೆಲ್ ಸಬ್ಸ್ಕ್ರೈಬ್ ಮಾಡಬೇಕು. ಅಂಡ್ ಮೇಜರ್ಲಿ ಯು ಹ್ಯಾವ್ ಟು ಪ್ರೆಸ್ ದ ಬೆಲ್ ಐಕನ್. ಅಂಡ್ ಆಲ್ಸೋ ನಿಮ್ಗೆ ಕಂಪ್ಲೀಟ್ ಆದ ಒಂದು ಎಜುಕೇಶನ್ ಬೇಕು ಅಂತ ಅಂದ್ರೆ, ಟ್ಯೂಷನ್ ಕ್ಲಾಸಸ್ಗಳು ನನಗೆ ಮಿಸ್ ಆಗ್ತಾ ಇದೆ ಸರ್, ಹೋಗ್ಲಿಕ್ಕೆ ಆಗೋದಿಲ್ಲ, ನಾನು ತಗೋಬೇಕು ಅಂತಂದ್ರೆ ಏನ್ ಮಾಡಬೇಕು ಸರ್ ಅಂತ ಕೇಳಿದ್ರೆ, ಸೊ TCHR ಆಪ್ ಇದೆ ಇನ್ ದ ಪ್ಲೇ ಸ್ಟೋರ್, ಡೌನ್ಲೋಡ್ ಇಟ್. ಅಂಡ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ 1 ವರ್ಷಕ್ಕೆ ಕಂಪ್ಲೀಟ್ ಆದಂತಹ ಒಂದು ಎಜುಕೇಶನ್ ನಿಮ್ಗೆ ಸಿಗುತ್ತೆ. ಸೊ ವೆರಿ ಅಫೋರ್ಡಬಲ್ ಪ್ರೈಸಸ್ ಅಲ್ಲಿ ಬೇರೆ ಬೇರೆ ತರದ ಆಪ್ಷನ್ಸ್ ಗಳಿದಾವೆ ನಿಮ್ಗೆ, ಅದರಲ್ಲಿ ಚೂಸ್ ಮಾಡ್ಕೋಬಹುದು. 1 ಸಬ್ಜೆಕ್ಟ್, 2 ಸಬ್ಜೆಕ್ಟ್, 3 ಸಬ್ಜೆಕ್ಟ್, ಪ್ಯಾಕೇಜು, CET, NEET ಎಲ್ಲ ತರದ ಪ್ಯಾಕೇಜಸ್ಗಳು ಸಿಗ್ತವೆ. ಓಕೆ, ನೆಕ್ಸ್ಟ್ ಕ್ವಶನ್. ಲೀಸ್ಟ್ ದ ಕಾಮನ್ ಮೋಡ್ಸ್ ಆಫ್ ರೀಪ್ರೊಡಕ್ಷನ್ ಇನ್ ಆಲ್ಗೆ. ಸೊ ಕಾಮನ್ ಮೋಡ್ಸ್ ಅಂತ ಅಂದ್ರೆ ಸೊ ಯಾವ ತರದ್ದು ಅಂತ ಹೇಳಿ ಬರೀಬೇಕು. ಆಲ್ಗೆಯಲ್ಲಿ ಬರುವಂತಹ ಸೆಕ್ಸುವಲ್ ರಿಪ್ರೊಡಕ್ಷನ್, ಆಲ್ಗೆಯಲ್ಲಿ ಬರುವಂತಹ ರೀಪ್ರೊಡಕ್ಟಿವ್ ಮೆಥಡ್ಸ್ ಗಳು ಯಾವ್ಯಾವುದು ಅಂತ ಹೇಳಿ 5 ಮಾರ್ಕ್ಸ್ ಗೆ ಬರೀಬೇಕಾಗ್ತದೆ. ಸೊ ಮೊದಲನೇದು ಬಂದು ಯಾವ್ದು ಬರೀತೀರಾ? ಸೊ 3 ವೇದಲ್ಲಿ ಆಗ್ತದೆ. ಒಂದು ವೆಜಿಟೇಟಿವ್,
ಒಂದು ವೆಜಿಟೇಟಿವ್ ಆಗುತ್ತೆ, ಇನ್ನೊಂದು ಅಸೆಕ್ಷುವಲ್ ಆಗುತ್ತೆ. ಓಕೆ, ಅಂಡ್ ಇನ್ನೊಂದು ಸೆಕ್ಷುವಲ್ ಮೆಥಡ್ ಅಲ್ಲಿ, 3 ಮೆಥಡ್ಗಳಲ್ಲಿ ಏನಾಗ್ತಾ ಇದೆ, ಸೊ ದ ರಿಪ್ರೊಡಕ್ಷನ್ ನಡೀತೆ. ವೆಜಿಟೇಟಿವ್ ಬೈ ಯಾವುದು? ವೆಜಿಟೇಟಿವ್ ಬೈ ಫ್ರಾಗ್ಮೆಂಟೇಶನ್. ಫ್ರಾಗ್ಮೆಂಟೇಶನ್ ಆಯ್ತಾ. ಸೊ ಇಲ್ಲಿ ಪ್ರತಿಯೊಂದು ಫ್ರಾಗ್ಮೆಂಟ್ಸ್ಗಳು ಈಚ್ ಫ್ರಾಗ್ಮೆಂಟ್ಸ್ ಡೆವಲಪ್ಸ್ ಇಂಟು ವಾಟ್? ಪ್ರತಿಯೊಂದು ಫ್ರಾಗ್ಮೆಂಟ್ಗಳು ಏನಾಗಿ ಡೆವಲಪ್ ಆಗುವಂಥದ್ದು? ಇಟ್ ಇಸ್ ಗೋಯಿಂಗ್ ಟು ಡೆವಲಪ್ ಇಂಟು ಅ ನ್ಯೂ ಥ್ಯಾಲಸ್. ಓಕೆ, ನ್ಯೂ ಥ್ಯಾಲಸ್ ಆಗಿ ಏನು ಪ್ರೊಡಕ್ಷನ್ ಆಗುವಂಥದ್ದು. ಇನ್ನು ಅಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ನೋಡುವಂಥದ್ದಿದ್ರೆ, ಅಸೆಕ್ಷುವಲ್ ರಿಪ್ರೊಡಕ್ಷನ್ ಈಸ್ ದ ಪ್ರೊಡಕ್ಷನ್ ಆಫ್ ಡಿಫರೆಂಟ್ ಟೈಪ್ಸ್ ಆಫ್ ಸ್ಪೋರ್ಸ್ ಗಳು ಪ್ರೊಡ್ಯೂಸ್ ಆಗ್ತವೆ. ಅದರಲ್ಲಿ ಮೋಸ್ಟ್ ಕಾಮನ್ ಸ್ಪೋರ್ಸ್ ಗಳು ಯಾವುದು ಅಂತ ಅಂದ್ರೆ ಝೂ ಸ್ಪೋರ್ಸ್ ಅಂತ ಹೇಳಿ ಕರಿತೇವೆ. ಏನಂತ ಹೇಳಿ ಕರಿತೇವೆ? ಝೂ ಸ್ಪೋರ್ಸ್. ಸೊ ಈ ಝೂ ಸ್ಪೋರ್ಸ್ ಗಳು ಏನಾಗಿದ್ದಾವೆ? ದೇ ಆರ್ ಫ್ಲಾಜೆಲೇಟೆಡ್. ಅವುಗಳು ಏನಾಗಿದ್ದಾವೆ? ಫ್ಲಾಜೆಲೇಟೆಡ್. ಎಸ್ ಕೀರ್ತಿ, ಫ್ರಾಗ್ಮೆಂಟೇಶನ್, ರೈಟ್. ಫ್ಲಾಜೆಲೇಟೆಡ್ ಆಗಿರ್ತವೆ. ಫ್ಲಾಜೆಲೇಟೆಡ್ ಅಂದ್ರೆ ಅರ್ಥ ಏನು? ಸೊ ದೇ ಆರ್ ವಾಟ್? ಮೊಟೈಲ್. ಇವುಗಳು ಏನಾಗಿದ್ದಾವೆ? ಝೂ ಸ್ಪೋರ್ಸ್ ಗಳು ದೇ ಆರ್ ಮೊಟಿಲಿಟಿ. ಮೊಟಿಲಿಟಿ ಅಂದ್ರೆ ಮೂವ್ಮೆಂಟ್ ನ ತೋರಿಸ್ತವೆ. ಅಂಡ್ ದೇ ವಿಲ್ ಗಿವ್ ರೈಸ್ ಟು, ಆರ್ ದೇ ವಿಲ್ ಜರ್ಮಿನೇಟ್. ಜರ್ಮಿನೇಟ್ ಟು ಗಿವ್ ರೈಸ್ ಟು new plant. Understood? Okay, very good Kirti, you are giving the right answers. ಸೊ ಇನ್ನು ನಂತರ ಬರುವಂತದ್ದು ಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತ ಹೇಳಿ ಕರಿತೇವೆ ನಾವು. ಸೆಕ್ಷುವಲ್ ರಿಪ್ರೊಡಕ್ಷನ್ ತುಂಬಾ ಇಂಪಾರ್ಟೆಂಟ್ ಪಾರ್ಟ್. ಸೊ ಇದನ್ನ 3 ಮಾರ್ಕ್ಸಿನ ಕ್ವಶನ್ ಆಗಿ ಸಪರೇಟ್ ಆಗಿ ಕೇಳಬಹುದು. ಸೊ ಇಲ್ಲಿ ಏನಂತ ಬರ್ತದೆ ಅಂತಂದ್ರೆ 3 ರೀತಿಯಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ಗಳು ನಡೀತವೆ. ಅಂದ್ರೆ 3 ರೀತಿಯ ಪ್ಲಾಂಟ್ಸ್ ಗಳನ್ನ ನಾವು, ಅಥವಾ 3 ರೀತಿಯ ಆಲ್ಗೆಗಳನ್ನ ನೋಡ್ತೇವೆ. ಸೊ ಅದರ ಆ ವೇ ಅಲ್ಲಿ ಮಾಡುವಂತದ್ದು ಸೆಕ್ಷುವಲ್ ರಿಪ್ರೊಡಕ್ಷನ್ ನಡೆಸುವಂತದ್ದು ಅಲ್ವಾ. ಸೊ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂದ ತಕ್ಷಣ ಡೆಫಿನೇಷನ್ ಏನಂತ ಹೇಳಿ ಬರಿಬೇಕಾಗ್ತದೆ. ಸೊ ಇಟ್ ಥ್ರೂ ವಾಟ್? ಫ್ಯೂಷನ್ ಆಫ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್. ಮೇಲ್ ಮತ್ತೆ ಫಿಮೇಲ್ ಗ್ಯಾಮೆಟ್ಸ್ ಗಳನ್ನ ಫ್ಯೂಸ್ ಆಗುವಂತಹ ಒಂದು ಮೆಥಡಾಲಜಿಗೆ ನಾವು ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಹೇಳ್ತೇವೆ. ಸೊ ಇಲ್ಲಿ ಈ ಗ್ಯಾಮೆಟ್ಸ್ ಗಳ ಬೇಸಿಸ್ ಮೇಲೆ 3 ರೀತಿಯ ಒಂದು ಪರ್ಟಿಕ್ಯುಲರ್ ಟೈಪ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ ನೋಡ್ತೇವೆ. ಮೊದಲನೇದು ಬಂದು ಐಸೋಗ್ಯಾಮಸ್ ಅಂತ ಹೇಳಿ. ಸೊ ಐಸೋಗ್ಯಾಮಸ್ ಟೈಪ್ ಆಫ್ ಪರ್ಟಿಕ್ಯುಲರ್ ಟೈಪ್ ಆಫ್ ನಾವು ಫ್ಯೂಷನ್ ಗೆ ಏನಂತ ಹೇಳಿ ಕರಿತೇವೆ. ಸೊ ಇಲ್ಲಿ ಸಿಮಿಲರ್ ಸೈಜ್. ಓಕೆ, ಸೊ ಐಸೋ ಪರ್ಟಿಕ್ಯುಲರ್ ಗ್ಯಾಮೆಟ್ಸ್ ಗಳು ಏನಾಗ್ತವೆ? ಗ್ಯಾಮೆಟ್ಸ್ ಆರ್ ಸಿಮಿಲರ್ ಸೈಜ್ ಅಲ್ಲಿ ಇರ್ತದೆ. ಸಿಮಿಲರ್ ಸೈಜ್, ಮೇ ಬಿ ಮೊಟೈಲ್, ಮೊಟಿಲಿಟಿಯನ್ನ ಹೊಂದಿರಬಹುದು. ಓಕೆ, ಅದಕ್ಕೆ ಎಕ್ಸಾಂಪಲ್ ಅನ್ನ ಯುಲಾಥ್ರಿಕ್ಸ್ ನ ಎಕ್ಸಾಂಪಲ್ ತಗೊಳ್ತೇವೆ ನಾವು. ಮೊಟಿಲಿಟಿ ಹೊಂದಿರೋದಕ್ಕೆ ಫ್ಲಾಜಿಲೇಟೆಡ್ ಆಗಿರ್ತದೆ. ದಟ್ ಇಸ್ ಸಿಮಿಲರ್ ಸೈಜ್ ಅಂಡ್ ಮೊಟೈಲ್ ಅಂತ ಹೇಳಿ ಬರ್ದಿದೆ. ನೀವು ಅದನ್ನ ಏನಂತ ಬರಿಬಹುದು? ಫ್ಲಾಜೆಲೇಟೆಡ್ ಅಂತ ಹೇಳಿ ಬರಿಬಹುದು. ಓಕೆ, ಫ್ಲಾಜೆಲೇಟೆಡ್. ಅದಕ್ಕೆ ಎಕ್ಸಾಂಪಲ್ ಯಾವ್ದು ತಗೊಳ್ತೀರಾ? ಯುಲಾಥ್ರಿಕ್ಸ್ ನ ಎಕ್ಸಾಂಪಲ್ ಆಗಿ ತಗೊಳ್ತೇವೆ. ಅಂಡ್ ದ ಆರ್ ಇಟ್ ಇಸ್ ನಾನ್ ಫ್ಲಾಜೆಲೇಟೆಡ್ ಆಗಿರ್ಬೋದು. ನಾನ್ ಫ್ಲಾಜೆಲೇಟೆಡ್ ಆಗಿದ್ರೆ ಏನಂತ ಬರೀಬೇಕು? ನಾನ್ ಫ್ಲಾಜೆಲೇಟೆಡ್, ದಟ್ ಮೀನ್ಸ್ ನಾನ್ ಮೊಟೈಲ್ ದೇ ಆರ್, ರೈಟ್? ನಾನ್ ಮೊಟೈಲ್ ಆಗಿರ್ತದೆ. ಸೊ ನಾನ್ ಮೊಟೈಲ್ ಆಗಿದೆ ಅಂತ ಅಂದ್ರೆ ಅರ್ಥ, ಸೊ ಬಟ್ ದೇ ಆರ್ ಸಿಮಿಲರ್ ಸೈಜ್ಡ್. ಓಕೆ, ಬಟ್ ಸಿಮಿಲರ್ ಸೈಜ್. ಸೊ ಗ್ಯಾಮೆಟ್ಸ್ ಗಳು ಏನಾಗಿದಾವೆ? ಸಿಮಿಲರ್ ಸೈಜ್ ನ ಹೊಂದಿದಾವೆ. ಸೊ ಅಲ್ಟಿಮೇಟ್ಲಿ ವಾಟ್ ವಿ ಆರ್ ಗಿವಿಂಗ್ ದೆಮ್? ಸೊ ಎಕ್ಸಾಂಪಲ್ ನ ಕೊಡ್ತಾ ಇದಾವೆ. ಸ್ಪೈರೋ ಗೈರವನ್ನ ಎಕ್ಸಾಂಪಲ್ ಆಗಿ ನಾವು ಕೊಡ್ತಾ ಇದ್ದಾವೆ. ಸೊ ಈ ತರದ ಒಂದು ಪರ್ಟಿಕ್ಯುಲರ್ ಟೈಪ್ ಆಫ್ ರೀಪ್ರೊಡಕ್ಷನ್ ಗೆ ಏನಂತ ಹೇಳಿ ಕರಿತೇವೆ ನಾವು? ಐಸೋಗ್ಯಾಮಸ್ ರೀಪ್ರೊಡಕ್ಷನ್ ಅಂತ ಹೇಳಿ ಕರಿತೇವೆ. ಸೊ ಎರಡನೇದು ಬಂದು ಯಾವುದು? ಎನೈಸೋಗ್ಯಾಮಸ್. ಎನೈಸೋಗ್ಯಾಮಸ್ ಅಂದ್ರೆ ಏನಪ್ಪಾ? ಫ್ಯೂಷನ್ ಆಫ್ ಟೂ ಗ್ಯಾಮೆಟ್ಸ್ ವಿತ್ ಡಿಸ್ಸಿಮಿಲರ್ ಇನ್ ಸೈಜ್. ಏನು? ಡಿಸ್ಸಿಮಿಲರ್ ಇನ್
ಸೈಜ್. ಗ್ಯಾಮೆಟ್ಸ್ಗಳು ಫ್ಯೂಸ್ ಆಗ್ತವೆ, ಆದ್ರೆ ಏನಾಗಿದ್ದಾವೆ, ಡಿಸ್ಸಿಮಿಲರ್ ಗ್ಯಾಮೆಟ್ಸ್ ಗಳನ್ನ ಹೊಂದಿರ್ತವೆ, ಡಿಸ್ಸಿಮಿಲರ್ ಸೈಜ್ಡ್ ಗ್ಯಾಮೆಟ್ಸ್ ಗಳನ್ನ ಹೊಂದಿರ್ತವೆ. ಓಕೆ, ಸೊ ಇದಕ್ಕೆ ಎಕ್ಸಾಂಪಲ್ ಯಾವ್ದು ತಗೊಳ್ತೇವೆ ನಾವು? ದ ಎಕ್ಸಾಂಪಲ್ ವಿಲ್ ಬಿ ಟೇಕನ್ ಟು ಬಿ ಯುಡೋರಿನಾ ವನ್ನ ಎಕ್ಸಾಂಪಲ್ ಆಗಿ ತಗೊಳ್ತೇವೆ. ಯಾವ್ದನ್ನ? ಯುಡೋರಿನಾವನ್ನ ಎಕ್ಸಾಂಪಲ್ ಆಗಿ ತಗೊಳ್ತವೆ. ಸಚ್ ಟೈಪ್ ಆಫ್ ಒಂದು ಪರ್ಟಿಕ್ಯುಲರ್ ಟೈಪ್ ಗೆ ನಾವೇನಂತ ಹೇಳಿ ಕರಿತೇವೆ? ಎನೈಸೋಗ್ಯಾಮಸ್. ಮೂರನೇದು ಬಂದು ಊಗ್ಯಾಮಸ್ ಅಂತ ಹೇಳಿ. ಊಗ್ಯಾಮಸ್ ಅಂದ್ರೆ ಏನು? ಸೊ ಇಲ್ಲಿ ಸೊ ಇಟ್ ಟೇಕ್ಸ್ ಪ್ಲೇಸ್ ಬಿಟ್ವೀನ್ ಒನ್ ಲಾರ್ಜ್ ಗ್ಯಾಮೆಟ್ ವಿಚ್ ಈಸ್ ನಾನ್ ಮೊಟೈಲ್ ಆಗಿರ್ತದೆ, ಅಂಡ್ ಅನದರ್ ಒನ್ ವಿಲ್ ಬಿ ಸ್ಮಾಲ್. ಸೊ ಈ ಲಾರ್ಜ್ ನಾನ್ ಮೊಟೈಲ್ ಆಗಿರೋದು ಯಾವುದು ಅಂತಂದ್ರೆ ಫೀಮೇಲ್ ಗ್ಯಾಮೆಟ್ ಆಗಿರ್ತದೆ, ಫೀಮೇಲ್ ಗ್ಯಾಮೆಟ್ ಆಗಿರುತ್ತೆ. ಅಂಡ್ ಇನ್ನೊಂದು ಬಂದು ಅನ್ವಿತ್. ಸೊ ಕ್ಲಮಿಡೋಮೊನಾಸ್ ಈಸ್ ಓಲ್ಡರ್ ಸಿಲೆಬಸ್ ಅಲ್ಲಿ ಬರುವಂತ ಒಂದು ಎಕ್ಸಾಂಪಲ್ ಆಗಿರ್ತದೆ. ಸೊ ಹೊಸ ಸಿಲೆಬಸ್ ಅಲ್ಲಿ ಇಟ್ ಹಸ್ ಬೀನ್ ಗಿವನ್ ಟು ಬಿ ಆಸ್ ಯುಡೋರಿನಾ ಅಂತ ಹೇಳಿ ಮಾಡಿದ್ದಾರೆ, ಆಯ್ತಾ. ಸೊ ನಾನ್ ಮೊಟೈಲ್ ಫೀಮೇಲ್ ಗ್ಯಾಮೆಟ್ and another one will be small motile male gamete. Okay, so this one will be the one. Okay, so ಮೇಲ್ ಗ್ಯಾಮೆಟ್ ಅನ್ನ ತೋರಿಸ್ತದೆ, ನಾನ್ ಮೇಲ್ ಗ್ಯಾಮೆಟ್ ಇದೆರಡು ಮಧ್ಯದಲ್ಲಿ ಆದ್ರೆ ನಾವು ಇದಕ್ಕೆ ಏನಂತ ಕರಿತೇವೆ? ಊಗ್ಯಾಮಸ್ ಟೈಪ್ ಆಫ್ ಅಂತ ಹೇಳಿ ಕರಿತೇವೆ. ಇದಕ್ಕೆ ಎಕ್ಸಾಂಪಲ್ ಆಗಿ ಯಾವ್ದು ತಗೊಳ್ಳೋದು ಅಂತ ಅಂದ್ರೆ, ಸೊ ವೋಲ್ವಾಕ್ಸ್ ಮತ್ತೆ ಫ್ಯೂಕಸ್ ನ ಎಕ್ಸಾಂಪಲ್ ತಗೊಳ್ತೇವೆ. ಯಾವುದು? ವೋಲ್ವಾಕ್ಸ್ ಅಂಡ್ ಫ್ಯೂಕಸ್. ಓಕೆ, ತುಂಬಾ ಇಂಪಾರ್ಟೆಂಟ್ ಇದು. ಸೊ ವೋಲ್ವಾಕ್ಸ್ ಅಂಡ್ ಫ್ಯೂಕಸ್. ಸೊ ದಿಸ್ ಇಸ್ ಹೌ ಡಸ್ ದ reproduction in algae is going to takes place. I hope you understood the thing. So ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. and it is also very easy also, ತುಂಬಾ ಈಸಿ ಕೂಡ ಇದೆ ನೆನ್ಪಿಟ್ಕೊಳ್ಳುವಂಥದ್ದು. ವೆಜಿಟೇಟಿವ್ ರಿಪ್ರೊಡಕ್ಷನ್ ನೆನ್ಪಿಟ್ಕೋಬೇಕು, ಅಸೆಕ್ಷುವಲ್, ವೆಜಿಟೇಟಿವ್ಲಿ ಫ್ರಾಗ್ಮೆಂಟೇಶನ್, ಅಸೆಕ್ಷುವಲಿ ಝೂಸ್ಪೋರ್. ದೆನ್ ಅಸೆಕ್ಷುವಲ್ ಅಲ್ಲಿ ಮೂರು ರೀತಿಯದ್ದು: ಐಸೋಗ್ಯಾಮಸ್, ಅನೈಸೋಗ್ಯಾಮಸ್ ಅಂಡ್ ಊಗ್ಯಾಮಸ್ ನೆನ್ಪಿಟ್ಕೋಬೇಕು ವಿತ್ ಎಕ್ಸಾಂಪಲ್ಸ್, ರೈಟ್? ಸೊ ಕೀರ್ತಿ, ಗುಡ್. ಸೊ ಗುಡ್ ಗೋಯಿಂಗ್. ನೆಕ್ಸ್ಟ್ ಪರ್ಟಿಕ್ಯುಲರ್ ಕ್ವಶನ್ ಗೆ ಮೂವ್ ಆಗುವ ನಾವು. ಸೊ ದಿಸ್ ಇಸ್ ದ ಇಂಪಾರ್ಟೆಂಟ್ ಒನ್. ಏನಂತ ಹೇಳಿ ಕೇಳ್ತಾ ಇದ್ದಾನೆ? ಡಿಸ್ಕ್ರೈಬ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಜಿಮ್ನೋಸ್ಪರ್ಮ್ ಅಂತ ಹೇಳಿ ಕೇಳ್ತಾ ಇದ್ದಾನೆ, ರೈಟ್? ಸೊ ವೆರಿ ವೆರಿ ಇಂಪಾರ್ಟೆಂಟ್ ಒನ್ ಇದು. ಜಿಮ್ನೋಸ್ಪರ್ಮ್ ನ ಕ್ಯಾರೆಕ್ಟರ್ ನ ಡಿಸ್ಕಸ್ ಮಾಡಿ ಅಂತ ಹೇಳಿ ಹೇಳ್ತಾ ಇದ್ದಾನೆ ಅಲ್ವಾ? ಓಕೆ, ಸೊ ಲೆಟ್ಸ್ ಡಿಸ್ಕಸ್ ಒನ್ ಬೈ ಒನ್. ಸೊ ಐ ವಿಲ್ ಬಿಗಿನ್ ಫ್ರಾಮ್ ಓವರ್ ಹಿಯರ್. ಸೊ ಮೊದಲನೇ ಕ್ಯಾರೆಕ್ಟರ್ ಬಂದು ಯಾವ್ದನ್ನ ಡಿಸ್ಕಸ್ ಮಾಡುವ ನಾವು? ಜಿಮ್ನೋಸ್ಪರ್ಮ್ ನ ನಾವು ನೇಕೆಡ್ ಸೀಡೆಡ್ ಪ್ಲಾಂಟ್ ಅಂತ ಹೇಳಿ ಕರಿತೇವೆ. ಏನಂತ ಹೇಳಿ ಕರಿತೇವೆ? ಜಿಮ್ನೋಸ್ಪರ್ಮ್ ನ ನೇಕೆಡ್ ಸೀಡೆಡ್ ಪ್ಲಾಂಟ್ ಅಂತ ಹೇಳಿ ಕರಿತೇವೆ. ವೈ ವಿ ಕಾಲ್ ಇಟ್ ಆಸ್ ನೇಕೆಡ್ ಸೀಡೆಡ್ ಪ್ಲಾಂಟ್ ಅಂತ ಹೇಳಿ ಕರೀಲಿಕ್ಕೆ ಕಾರಣ ಏನಾಗಿರ್ಬೋದು ಅಂತ ಕೇಳಿದ್ರೆ, ಓಕೆ, in the plants in which ovules, okay, ನಾವೇನ್ ಮಾಡ್ತೇವೆ ಇಲ್ಲಿ? ovules are not enclosed. Ovules are not enclosed by any ovary wall. ಯಾವುದೇ ಓವರಿ ವಾಲ್ ಇರೋದಿಲ್ಲ ಅಲ್ವಾ? ರೈಟ್ ಆರ್ ನಾಟ್? ಯಾವುದೇ ತರದ ಓವರಿ ವಾಲ್ ಇರೋದಿಲ್ಲ. ಸೊ ಹಾಗಾಗಿ ಇದು ನೇಕೆಡ್ ಸೀಡೆಡ್ ಪ್ಲಾಂಟ್ ಅಂತ ಹೇಳಿ ನಾವು ಕರಿತೇವೆ, ಆಯ್ತಾ? ಸೊ ಇದರಲ್ಲಿ ಸೊ ಸೈಜ್ ನ ನೋಡುವಂತದ್ದಿದ್ರೆ, ಓಕೆ, ಸೊ ವಿ ಆರ್ ಗೋಯಿಂಗ್ ಟು ಸಿ ದ ಡಿಫರೆಂಟ್ ಸೈಜ್ಡ್ ಇಂಡಿವಿಜುವಲ್ಸ್ ಲೈಕ್ ಮೀಡಿಯಂ ಸೈಜ್ಡ್ ಮತ್ತು ಟಾಲ್ ಟ್ರೀಸ್ ಗಳನ್ನ ನೋಡ್ತೇವೆ, ರೈಟ್? ಸೊ ಜಿಮ್ನೋಸ್ಪರ್ಮ್ ನಲ್ಲಿ ಸೊ ಮೀಡಿಯಂ ಟು ಟಾಲ್ ಅಂತ ಹೇಳಿ ತಗೋಬಹುದು. ಮೀಡಿಯಂ ಟು ಟಾಲ್ ಸೈಜ್ಡ್ ಟ್ರೀಸ್ ಗಳನ್ನ ನೋಡ್ತೇವೆ, ಆಯ್ತಾ? ಅಂಡ್ ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅನ್ನ ಕೂಡ ಕೊಡ್ತಾ ಇದ್ದೇವೆ ನಾವು. ಸೊ ದರ್ ಇಸ್ ಒನ್ ಪರ್ಟಿಕ್ಯುಲರ್ ಟ್ರೀಸ್ ದರ್ ವಿಚ್ ಇಸ್ ಒನ್ ಆಫ್ ದ ಟಾಲೆಸ್ಟ್ ಟ್ರೀ ಸ್ಪೀಶೀಸ್ ಅಲ್ಲಿ ಬರುವಂತದ್ದು. ಅದಕ್ಕೆ ರೆಡ್ ವುಡ್ ಟ್ರೀ ಅಂತ ಕರಿತೇವೆ. ರೆಡ್ ವುಡ್ ಟ್ರೀ ಆರ್ ಸಿಕಾಯ್ ಅಂತ ಹೇಳಿ ಕರಿತೇವೆ. ಅದರ ನೇಮ್ ಏನು? ಸಿಕಾಯ್ ಅಂತ ಹೇಳಿ. ಓಕೆ, ಸಿಕಾಯ್ ಅಂತ ಹೇಳಿ ಕರಿತೇವೆ. ಜಾಯಿಂಟ್ ರೆಡ್ ವುಡ್ ಟ್ರೀ ಆರ್ ಸಿಕಾಯ್ ಅಂತ ಹೇಳಿ ಕರಿತೇವೆ.
ಸೊ ಇದೇ ತರ ಒಂದು ಪರ್ಟಿಕ್ಯುಲರ್ ಸ್ಮಾಲ್ ಸ್ಪೀಶೀಸ್ ಇರೋದಕ್ಕೆ ಎಕ್ಸಾಂಪಲ್ ಅನ್ನ ಕೂಡ ತಗೊಳ್ತೇವೆ. ಸ್ಮಾಲ್ ಸ್ಪೀಶೀಸ್ ಅಥವಾ ನಾವು ಶ್ರಬ್ ಅಂತ ಏನ್ ಕರಿತೇವೋ, ಶ್ರಬ್ ಲೆವೆಲ್ ಅಲ್ಲಿ ಒಂದಿಷ್ಟು ಪರ್ಟಿಕ್ಯುಲರ್ ಸೈಜ್ ಅಲ್ಲಿ ಇರ್ತವೆ. ಅಂಡ್ ಅದಕ್ಕೆ ನಾವು ಎಕ್ಸಾಂಪಲ್ ಆಗಿ ತಗೊಳ್ಳುವಂತದ್ದು ಯಾವುದು ಅಂತಂದ್ರೆ ಸೈಕಸ್. ಸೊ ಗಾರ್ಡನ್ ಪ್ಲಾಂಟ್ ಇದು ಸೈಕಸ್. ಸೊ ಸೈಕಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಇದ್ದೇವೆ. ಸೊ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಗೋ ಫಾರ್ ಮಾಡಿಫಿಕೇಶನ್. ಸೊ ನಾವು ಇಲ್ಲಿ ಬರೀತೇನೆ, ನಾವು ನೋಡ್ರಿ, ಮಾಡಿಫಿಕೇಶನ್ ಆಫ್ ಜಿಮ್ನೋಸ್ಪರ್ಮ್. ಜಿಮ್ನೋಸ್ಪರ್ಮ್ಸ್ ಅಲ್ಲಿ ಮಾಡಿಫಿಕೇಶನ್ ಆಫ್ ಜಿಮ್ನೋಸ್ಪರ್ಮ್ ಇನ್ ರೂಟ್ ಅಲ್ಲಿ ಮಾಡಿಫಿಕೇಶನ್ಸ್ ಗಳಿದಾವೆ. ಸೊ ಎರಡು ತರದ ರೂಟ್ ಅನ್ನು ನೋಡ್ತೇವೆ. ಸೊ ಮೊದಲನೇದು ಮೈಕೋರೈಸಾ ಅಂತ ಹೇಳಿ ಕರಿತೇವೆ, ಮೈಕೋರೈಸಾ. ಸೊ ಮೈಕೋರೈಸಾ ಅಂತಂದ್ರೆ ಏನು ಅಂತಂದ್ರೆ, ಸೊ ದಿಸ್ ದ ಟೈಪ್ ಆಫ್ ರೂಟ್ ಇನ್ ವಿಚ್ ದ ಫಂಗಲ್ ಅಸೋಸಿಯೇಷನ್ ಕ್ಯಾನ್ ಬಿ ಸೀನ್. ಈ ಪ್ಲಾಂಟ್ಸ್ ಗಳ ರೂಟ್ಸ್ ಗಳಲ್ಲಿ ಫಂಗಲ್ ಅಸೋಸಿಯೇಷನ್ ನೋಡ್ತೇವೆ. ಓಕೆ ರಮೇಶ್, ಹಾಯ್. ಸೊ ಫಂಗಲ್ ಅಸೋಸಿಯೇಷನ್ ನೋಡ್ತೇವೆ. ಅದಕ್ಕೆ ಎಕ್ಸಾಂಪಲ್ ಆಗಿ ನಾವು ಪೈನಸ್ ನ ತಗೊಳ್ತೇವೆ. ಪೈನಸ್ ನ ರೂಟ್ಸ್ ಗಳಲ್ಲಿ ಫಂಗಲ್ ಅಸೋಸಿಯೇಷನ್ ಇದೆ, ಅದಕ್ಕೆ ನಾವು ಮೈಕೋರೈಸಲ್ ರೂಟ್ ಅಂತ ಹೇಳಿ ಕರಿತೇವೆ. ಎರಡನೇದು ಬಂದು ಕೊರೊಲಾಯ್ಡ್ ರೂಟ್ ಅಂತ ಹೇಳಿ ಕರಿತೇವೆ. ಎರಡನೇದು ಯಾವುದು? ಕೊರೊಲಾಯ್ಡ್ ರೂಟ್ ವಿಚ್ ಇಸ್ ಸೀನ್ ಇನ್ ದ ಸೈಕಸ್. ಸಣ್ಣ ಸ್ಪೀಶೀಸ್ ನಲ್ಲಿ ನೋಡ್ತೇವೆ, ಕೊರೊಲಾಯ್ಡ್ ರೂಟ್ ಅಂತ ಹೇಳಿ ಕರಿತೇವೆ. ಸೊ ಇಲ್ಲಿ ಸೈಕಸ್ ನ ಎಕ್ಸಾಂಪಲ್ ಆಗಿ ತಗೊಳ್ತೇವೆ ನಾವು. ಈ ಸೈಕಸ್ ನ ರೂಟ್ಸ್ ಗಳಲ್ಲಿ ಏನಾಗಿರ್ತದೆ ಅಂತಂದ್ರೆ, ಸೊ ದೀಸ್ ಆರ್ ಅಸೋಸಿಯೇಟೆಡ್ ವಿತ್ ನೈಟ್ರೋಜನ್ ಫಿಕ್ಸಿಂಗ್ ಸೈನೋಬ್ಯಾಕ್ಟೀರಿಯಾಸ್, N2 ಸೈನೋಬ್ಯಾಕ್ಟೀರಿಯಾಸ್ಗಳು. ಸೊ ನೈಟ್ರೋಜನ್ ಫಿಕ್ಸಿಂಗ್ ಸೈನೋಬ್ಯಾಕ್ಟೀರಿಯಾಸ್ಗಳು ಏನ್ ಮಾಡ್ತವೆ? ಸೊ ರೂಟ್ ಜೊತೆಗೆ ಅಸೋಸಿಯೇಟ್ ಆಗಿರ್ತವೆ. ಅಂತ ರೂಟ್ಸ್ ಗಳಿಗೆ ನಾವು ಏನಂತ ಕರಿತೇವೆ? ಕೊರೊಲಾಯ್ಡ್ ರೂಟ್ ಅಂತ ಹೇಳಿ ಕರಿತೇವೆ. ಸೊ ಇನ್ನು ನೆಕ್ಸ್ಟ್ ಕ್ಯಾರೆಕ್ಟರ್ ನ ನೋಡುವಂತದಿದ್ರೆ, ಮಾಡಿಫಿಕೇಶನ್ ಆಫ್ ಪರ್ಟಿಕ್ಯುಲರ್ಲಿ ಇನ್ ದ ಲೀವ್ಸ್ ಅಲ್ಲಿ ಮಾಡಿಫಿಕೇಶನ್ ನೋಡ್ತೇವೆ. ಮಾಡಿಫಿಕೇಶನ್ ಇನ್ ಲೀವ್ಸ್. ಸೊ ಮಾಡಿಫಿಕೇಶನ್ ಇನ್ ಲೀವ್ಸ್ ನೋಡೋದಂತಿದ್ರೆ ಮೂರು ತರದ ಲೀಫ್ ಮಾಡಿಫಿಕೇಶನ್ ನೋಡ್ತೇವೆ. ಮೊದಲನೇದು ಬಂದು ಪಿನೇಟ್ ಲೀವ್ಸ್ ಗಳನ್ನ ನೋಡ್ತೇವೆ. ಪಿನೇಟ್ ಅಂತಂದ್ರೆ ಸೂಜಿಯ ತರ ಇರುವಂತಹ ಲೀವ್ಸ್ ಗಳು, ಸೂಜಿಯ ಆಕಾರದಲ್ಲಿರುವಂತಹ ಲೀವ್ಸ್ ಗಳಾಗಿರ್ತವೆ. ಸೊ ಇನ್ನೊಂದು ಬಂದು ಸಂಕನ್ ಸ್ಟೊಮ್ಯಾಟವನ್ನ ಹೊಂದಿರುವಂತದ್ದು. ಸೊ ಸಂಕನ್ ಸ್ಟೊಮ್ಯಾಟಾ ಅಂದ್ರೆ ಏನು? ಸೊ ಸ್ಟೊಮ್ಯಾಟಾ ಆಳದಲ್ಲಿ ಇರುವಂತದ್ದು, ಎಪಿಡರ್ಮಿಸ್ ರೀಜನ್ ಅಲ್ಲಿ ಇರೋದಿಲ್ಲ. ಸ್ಟೊಮ್ಯಾಟಾ ಅಂತ ಅಂದ್ರೆ ಏನು ಅಂತ ನೆನಪಿರ್ಬೋದು ನಿಮ್ಗೆಲ್ಲ. ಸ್ಟೊಮ್ಯಾಟಾ ಮೀನ್ಸ್, ಸೊ ಇಟ್ ಇಸ್ ಅ ಪರ್ಟಿಕ್ಯುಲರ್ ಟಿಶ್ಯೂ ವಿಚ್ ಇಸ್ ಗೋಯಿಂಗ್ ಟು ಎಕ್ಸ್ಚೇಂಜ್ ದ ಗ್ಯಾಸಸ್ ಗೆ ಹೆಲ್ಪ್ ಮಾಡ್ತದೆ ಅಂಡ್ ಟ್ರಾನ್ಸ್ಪಿರೇಷನ್ ಗೆ ಹೆಲ್ಪ್ ಮಾಡುವಂತದ್ದು. ಸೊ ಇದರಲ್ಲಿ ಸಂಕನ್ ಸ್ಟೊಮ್ಯಾಟಾ ಅಂತಂದ್ರೆ, ಸೊ ಒಳಗಡೆಗೆ ಒಂದು ಪರ್ಟಿಕ್ಯುಲರ್ ಎಪಿಡರ್ಮಿಸ್ ನ ಒಳಭಾಗದಲ್ಲಿ ಏನಾಗಿರ್ತವೆ? ಸೊ ಬರಿ ಆಗಿರ್ತದೆ, ಹುಗಿದಿರ್ತದೆ. ಓಕೆ, ಆಳದಲ್ಲಿ ಹುಗಿಕೊಂಡಿರ್ತದೆ, ಹುಗಿದಿರ್ತದೆ. ಅದಕ್ಕೆ ನಾವು ಸಂಕನ್ ಸ್ಟೊಮ್ಯಾಟಾ ಅಂತ ಹೇಳಿ ಕರಿತೇವೆ. ಅಂಡ್ ಥಿಕ್ ಕ್ಯೂಟಿಕಲ್, ಪ್ರೆಸೆನ್ಸ್ ಆಫ್ ಕ್ಯೂಟಿಕಲ್ ಇರ್ತದೆ, ವಿಚ್ ಇಸ್ ಗೋಯಿಂಗ್ ಟು ಸ್ಟಾಪ್ ದ ಲಾಸ್ ಆಫ್ ಆರ್ ರಿಡಕ್ಷನ್ ಆಫ್ ಲಾಸ್ ಆಫ್ ವಾಟರ್ ನ ಮಾಡ್ತದೆ. ಅಂದ್ರೆ ಟ್ರಾನ್ಸ್ಪಿರೇಷನ್ ನ ಕಡಿಮೆ ಮಾಡ್ತಾ ಹೋಗ್ತದೆ. ಇದಕ್ಕೆ ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್, ದಟ್ ಇಸ್ ಮಾಡಿಫಿಕೇಶನ್ ಆಫ್ ಲೀವ್ಸ್ ಇನ್ ದ ಜಿಮ್ನೋಸ್ಪರ್ಮ್ಸ್. ಓಕೆ, ಅಂಡ್ ಅಟ್ ದ ಸೇಮ್ ಟೈಮ್ ಈ ಪಿನ್ನೆಟ್ ಲೀಫ್ ಇದಲ್ವಾ, ಈ ಪಿನ್ನೆಟ್ ಲೀಫ್ ಯಾಕೆ ಮಾಡಿಫೈ ಆಗ್ತದೆ ಅಂತ ಅಂದ್ರೆ, ಟು ವಿತ್ಸ್ಟ್ಯಾಂಡ್ ಎಕ್ಸ್ಟ್ರೀಮ್ ಟೆಂಪರೇಚರ್ ನ ವಿತ್ಸ್ಟ್ಯಾಂಡ್ ಮಾಡ್ಲಿಕ್ಕೆ ಹಾಗೂ ಹ್ಯುಮಿಡಿಟಿಯನ್ನ ವಿತ್ಸ್ಟ್ಯಾಂಡ್ ಮಾಡ್ಲಿಕ್ಕೆ, ಓಕೆ, ಅಂಡ್ ವಿಂಡ್ ನ ವಿತ್ಸ್ಟ್ಯಾಂಡ್ ಮಾಡ್ಲಿಕ್ಕೆ. ಸೊ ಆ ಒಂದು ಪರ್ಟಿಕ್ಯುಲರ್ ರೀಸನ್ ಗೆ ಈ ಪಿನ್ನೆಟ್ ಲೀವ್ಸ್ ಗಳ ಮಾಡಿಫಿಕೇಶನ್ ಆಗಿದೆ. ಓಕೆ, ಸೊ ಇನ್ನು ನೆಕ್ಸ್ಟ್ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ಸ್ ಗಳಿಗೆ ಬರುವಂತದಿದ್ರೆ, ಸೊ ಬೇಸಿಕಲಿ ಈಗ ಸೆಕ್ಷುವಲ್ ರೀಪ್ರೊಡಕ್ಟಿವ್ ಕ್ಯಾರೆಕ್ಟರ್ಸ್ ಗಳನ್ನ ನೋಡ್ತೇವೆ ನಾವು. ಸೆಕ್ಷುವಲ್ ರೀಪ್ರೊಡಕ್ಟಿವ್ ಕ್ಯಾರೆಕ್ಟರ್ಸ್ ಗಳನ್ನ ಅಬ್ಸರ್ವ್ ಮಾಡ್ತೇವೆ. ಸೊ ಸೆಕ್ಷುವಲ್ ರಿಪ್ರೊಡಕ್ಟಿವ್ ಕ್ಯಾರೆಕ್ಟರ್ಸ್ ಗಳಲ್ಲಿ ಇದು ಮೇಲ್ ಮತ್ತೆ ಫಿಮೇಲ್ ಕೋನ್ ಅನ್ನ ಮಾಡುತ್ತೆ, ಅಥವಾ ಮೇಲ್ ಸ್ಟ್ರೋಬಿಲೈ ಮತ್ತೆ ಫಿಮೇಲ್ ಸ್ಟ್ರೋಬಿಲೈ ಗಳನ್ನ ಮಾಡುತ್ತಾ ಹೋಗ್ತದೆ. ಹೇಗೆ ಮಾಡುತ್ತೆ? ಹೌ ಡಸ್ ಇಟ್ ಪ್ರೊಡ್ಯೂಸಸ್? ಸೊ ಅದಕ್ಕಿಂತ ಮೊದಲು ನಾವು ತಿಳ್ಕೋಬೇಕು. ಸೊ ಜಿಮ್ನೋಸ್ಪರ್ಮ್ ನ ನಾವು ಹೆಟಿರೋಸ್ಪೋರಸ್ ಅಂತ ಹೇಳಿ ಕರಿತೇವೆ. ಹೆಟಿರೋಸ್ಪೋರಸ್ ಅಂದ್ರೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಸೊ ದ ಪರ್ಟಿಕ್ಯುಲರ್ ಕೈಂಡ್ ಆಫ್ ಪ್ಲಾಂಟ್ ವಿಚ್ ಪ್ರೊಡ್ಯೂಸಸ್ 2 ಡಿಫರೆಂಟ್ ಟೈಪ್ಸ್ ಆಫ್ ಸ್ಪೋರ್ಸ್. ಎರಡು ತರದ ಸ್ಪೋರ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡ್ತವೆ. ಸೊ ಒಂದು ಹೆಪ್ಲಾಯ್ಡ್ ಆಗಿರ್ತವೆ, ಎರಡು ಕೂಡ ಹೆಪ್ಲಾಯ್ಡ್
microspores and haploid megaspores. ಮೈಕ್ರೋಸ್ಪೋರ್ಸ್ ಮತ್ತೆ ಮೆಗಾಸ್ಪೋರ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಹೋಗ್ತದೆ. ಆಯ್ತಾ? ಸೊ ಈಗ ಸೊ ಈ ಎರಡು ಪರ್ಟಿಕ್ಯುಲರ್ ಕೈಂಡ್ ಆಫ್ ಸ್ಪೋರ್ಟ್ಸ್ ಗಳು ಎಲ್ಲಿರ್ತವೆ? ಸ್ಪೊರಾಂಜಿಯಾದ ಒಳಗಡೆಗೆ ಇರ್ತವೆ. ಸೊ ಸ್ಪೊರಾಂಜಿಯಾ ವಿಚ್ ಆರ್ ಬಾರ್ನ್ ಆನ್ ದ ಸ್ಪೋರೋಫಿಲ್ಸ್. ಸೊ ಎಲ್ಲಿರ್ತವೆ ಇವುಗಳು? ಸೊ ಸ್ಪೊರಾಂಜಿಯಾದಲ್ಲಿ ಇರ್ತವೆ. ಎರಡು ಎಲ್ಲಿರುವಂತದ್ದು? ಸ್ಪೊರಾಂಜಿಯಾ. ಈಗ ಸ್ಪೊರಾಂಜಿಯಾ ಎಲ್ಲಿರ್ತದೆ ಅಂತ ಕೇಳಿದ್ರೆ ಸ್ಪೊರಾಂಜಿಯಾ ವಿಲ್ ಬಿ ಪ್ರೆಸೆಂಟ್ ಸೊ ಇನ್ ದ ಸ್ಪೋರೋಫಿಲ್. ಸ್ಪೋರೋಫಿಲ್ ಅಲ್ಲಿ ಇರ್ತದೆ. ಓಕೆ. ಸೊ ಅಂಡ್ ದೀಸ್ ಆರ್ ಗೋಯಿಂಗ್ ಟು ಫಾರ್ಮ್ ವಾಟ್? ಈ ಸ್ಪೋರೋಫಿಲ್ ಗಳು ಸ್ಪೈರಲ್ ಆಗಿ ಅರೇಂಜ್ ಆಗಿ ಕಾಂಪ್ಯಾಕ್ಟ್ ಸ್ಟ್ರೋಬಿಲೈ ಅಥವಾ ನಾವೇನಂತ ಕರಿತೇವೆ ಲ್ಯಾಕ್ಸ್ ಅಂತ ಹೇಳಿ ಕರಿತೇವೆ. ಸಮ್ಟೈಮ್ಸ್ ವಿ ಕಾಲ್ ಇಟ್ ಆಸ್ ಕೋನ್ಸ್ ಅಂತ ಹೇಳಿ ಕರಿತೇವೆ. ಆಯ್ತಾ? ಈಗ ಸೊ ಇದರಲ್ಲಿ ಮೇಲ್ ಸ್ಟ್ರೋಬಿಲೈ ಫಾರ್ಮ್ ಆಗುತ್ತೆ. ಮೇಲ್ ಸ್ಟ್ರೋಬಿಲೈ ಅಥವಾ ಕೋನ್ ಅಂತ ಹೇಳಿ ಕರಿತೇವೆ. ಸೊ ಇದು ಡೆವಲಪ್ ಆಗುವುದು ಹೇಗೆ ಅಂತ ಕೇಳಿದ್ರೆ ಸೊ ಇದಕ್ಕೆ ಮೈಕ್ರೋಸ್ಪೊರಾಂಜಿಯೇಟ್ ಅಂತ ಕೂಡ ಕರಿತೇವೆ. ಮೈಕ್ರೋಸ್ಪೊರಾಂಜಿಯೇಟ್ ಅಂತ ಹೇಳಿ ಕೂಡ ಇದನ್ನ ನಾವು ಕರಿತೇವೆ. ಸೊ ಬೇಸಿಕಲಿ ಏನಾಗ್ತದೆ ಇದರಲ್ಲಿ? ಸೊ ದ ಸ್ಟ್ರೋಬಿಲೈ ವಿಚ್ ಕಾನ್ಸ್ಟಿಟ್ಯೂಟ್ ಆರ್ ಬ್ಯಾರಿಂಗ್ ಮೈಕ್ರೋಸ್ಪೋರೋಫಿಲ್ಸ್ ಮತ್ತೆ ಮೈಕ್ರೋಸ್ಪೊರಾಂಜಿಯಂ ಮತ್ತೆ ಮೈಕ್ರೋಸ್ಪೊರಾಂಜಿಯಂಗಳನ್ನ ಟುಗೆದರ್ಲಿ ಅವುಗಳು ಸ್ಪೈರಲ್ ಆಗಿ ಅರೇಂಜ್ ಆಗಿದ್ರೆ ನಾವು ಅದನ್ನ ಏನಂತ ಕರಿತೇವೆ? ಮೈಕ್ರೋಸ್ಪೊರಾಂಜಿಯೇಟ್ ಅಥವಾ ಮೇಲ್ ಸ್ಟ್ರೋಬಿಲೈ ಅಂತ ಹೇಳಿ ಕರಿತೇವೆ. ಸೊ ಇದರಲ್ಲಿ ಮೇಲ್ ಸ್ಪೋರ್ಸ್ಗಳು ಬೇಸಿಕಲಿ ಸೊ ಏನ್ ಡೆವಲಪ್ ಆಗುತ್ತೆ? ಸೊ ದ ಮೈಕ್ರೋಸ್ಪೋರ್ಸ್ ಆರ್ ಡೆವಲಪ್ಡ್ ಇಂಟು ಮೇಲ್ ಗ್ಯಾಮೆಟೋಫೈಟಿಕ್ ಜನರೇಷನ್ಸ್ ಆಗಿ ಡೆವಲಪ್ ಆಗುವಂಥದ್ದು. ಸೊ ಅದನ್ನ ಪೋಲನ್ ಗ್ರೇನ್ ಅಂತ ಹೇಳಿ ಕರಿತೇವೆ. ಇದರಲ್ಲಿ ಏನ್ ಡೆವಲಪ್ ಆಗುವಂಥದ್ದು? ಸೊ ಮೈಕ್ರೋಸ್ಪೋರ್ಸ್ ಗಳು ಡೆವಲಪ್ ಆಗ್ತವೆ. ಮೈಕ್ರೋಸ್ಪೋರ್ ಇದಲ್ವಾ? ಆ ಮೈಕ್ರೋಸ್ಪೋರ್ ಏನಾಗಿ ಡೆವಲಪ್ ಆಗುವಂಥದ್ದು? ರೆಡ್ಯೂಸ್ಡ್ ಸ್ಟ್ರಕ್ಚರ್ಸ್ ನೌನ್ ಆಸ್ ದಟ್ ಇಸ್ ಮೇಲ್ ಗ್ಯಾಮೆಟೋಫೈಟಿಕ್ ಸ್ಟ್ರಕ್ಚರ್ಸ್ ನೌನ್ ಆಸ್ ಪೋಲನ್ ಗ್ರೇನ್ ಗಳಾಗಿ ಡೆವಲಪ್ ಆಗ್ತವೆ. ಇಟ್ ಇಸ್ ಅ ಹೈಲಿ ರೆಡ್ಯೂಸ್ಡ್ ಗ್ಯಾಮೆಟೋಫೈಟಿಕ್ ಫೇಸ್ ಅಂತ ಹೇಳಿ ಕರಿತೇವೆ. ಸೊ ನಿಮ್ಗೆ ಕ್ವಶನ್ ಕೇಳಬಹುದು. ಯು ಮೈಟ್ ಬಿ ಎ ಕ್ವಶನ್ ಕ್ಯಾನ್ ಬಿ ಆಸ್ಕ್ಡ್ ಏನಂತ ಹೇಳಿ ಅಂತಂದ್ರೆ ಸೊ ಚೂಸ್ ದ ಆಪ್ಷನ್ಸ್ ಬಿಲೋ ಸೊ ವಿಚ್ ರಿಪ್ರೆಸೆಂಟ್ಸ್ ದ ರೆಡ್ಯೂಸ್ಡ್ ಮೇಲ್ ಗ್ಯಾಮೆಟೋಫೈಟಿಕ್ ಸ್ಟೇಜ್ ಆಫ್ ದ ಜಿಮ್ನೋಸ್ಪರ್ಮ್ ಅಂತ ಹೇಳಿ. ಆಗ ಏನು ಬರಿಬೇಕಾಗ್ತದೆ ಅಂತಂದ್ರೆ ಪೋಲನ್ ಗ್ರೇನ್ ಅಂತ ಹೇಳಿ ಬರಿಬೇಕಾಗ್ತದೆ ನೀವು. ಓಕೆ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಪೋಲನ್ ಗ್ರೇನ್ ಅಂತ ಹೇಳಿ ಬರಿಬೇಕಾಗ್ತದೆ. ಆಯ್ತಾ? ಸೊ ಈ ಪೋಲನ್ ಗ್ರೇನ್ ಗಳು ಎಲ್ಲಿ ಡೆವಲಪ್ ಆಗುವಂತದ್ದು? ಮೈಕ್ರೋ ಸ್ಪೊರಾಂಜಿಯಂ ಅಲ್ಲಿ ಡೆವಲಪ್ ಆಗುವಂತದ್ದು. ಎಲ್ಲಿ ಡೆವಲಪ್ ಆಗಿರ್ತದೆ? ಮೈಕ್ರೋ ಸ್ಪೊರಾಂಜಿಯಂ ಅಲ್ಲಿ. ಸೊ ನಂತರ ಕ್ಯಾರೆಕ್ಟರ್ ಬಂದು ದಟ್ ಇಸ್ ಫೀಮೇಲ್ ಸ್ಟ್ರೋಬಿಲೈ ಅಥವಾ ಕೋನ್ ಅಥವಾ ನಾವೇನಂತ ಕರಿತೇವೆ ಮೆಗಾ ಆರ್ ಮ್ಯಾಕ್ರೋಸ್ಪೊರಾಂಜಿಯೇಟ್ ಅಂತ ಹೇಳಿ ಕರಿತೇವೆ. ಓಕೆ, ಮ್ಯಾಕ್ರೋಸ್ಪೊರಾಂಜಿಯೇಟ್ ಅಂತ ಹೇಳಿ ಕರಿತೇವೆ. ಸೊ ಇದು ಯಾವುದರಿಂದ ಫಾರ್ಮ್ ಆಗಿದೆ? ಇಟ್ ಈಸ್ ಬೇಸಿಕಲಿ ಮೇಡ್ ಅಪ್ ಆಫ್ ದ ಮೆಗಾಸ್ಪೊರಾಂಜಿಯಾ. ಸೊ ಮೈಕ್ರೋಸ್ಪೋರೋಫಿಲ್ಸ್ ಮತ್ತೆ ಮೆಗಾಸ್ಪೊರಾಂಜಿಯಾ ಇಸ್ ನಥಿಂಗ್ ಬಟ್ ವಾಟ್? ದ ಮೆಗಾಸ್ಪೊರಾಂಜಿಯಾ ಇಸ್ ನಥಿಂಗ್ ಬಟ್ ಓವ್ಯೂಲ್ಸ್ ಅಂತ ಹೇಳಿ ಕರಿತೇವೆ. ಆಯ್ತಾ? ಸೊ ಇವುಗಳು ಫಾರ್ಮ್ ಆಗಿದಾವೆ. ಫೀಮೇಲ್ ಸ್ಟ್ರೋಬಿಲಾ ಹೇಗೆ ಫಾರ್ಮ್ ಆಗಿದೆ ಅಂತ ಕೇಳಿದ್ರೆ ಸೊ ನೀವೇನಂತ ಹೇಳಿ ಬರಿಬೇಕಾಗ್ತದೆ? ಮೆಗಾಸ್ಪೊರಾಂಜಿಯಾ ಮತ್ತೆ ಮೆಗಾಸ್ಪೋರೋಫಿಲ್ ಗಳಿಂದ ಫಾರ್ಮ್ ಆಗಿದೆ. ಓಕೆ, ಸೊ ನಾವು ಈ ಫೀಮೇಲ್ ಕೋನ್ಸ್ ಗಳನ್ನ ಫೀಮೇಲ್ ಕೋನ್ಸ್ ಗಳು ಮತ್ತೆ ಫೀಮೇಲ್ ಮತ್ತೆ ಮೇಲ್ ಕೋನ್ಸ್ ಗಳು ಒಂದೇ ಟ್ರೀ ಮೇಲೆ ಬಾರ್ನ್ ಆಗಬಹುದು. ಇಫ್ ದೇ ಆರ್ ಬಾರ್ನ್ ಆನ್ ದ ಸೇಮ್ ಟ್ರೀ ದೇ ಆರ್ ಕಾಲ್ಡ್ ಆಸ್ bisexual individuals which can be seen in pinus. ನ bisexual ಅಂತ ಹೇಳಿ ಕರಿತೇವೆ. ಪೈನಸ್ ಎರಡು ಇದೆ, ಮೇಲ್ ಅಂಡ್ ಫೀಮೇಲ್ ಕೋನ್ಸ್ ಆರ್ ಪ್ರೊಡ್ಯೂಸ್ಡ್ ಅಂಡ್ ಸೈಕಸ್ ಅಲ್ಲಿ only either one of them is for either male or female cones are going to be developed. ಓಕೆ, ಸೊ ಇದು ಏನು ಯಾವುದರ ಸ್ಟ್ರಕ್ಚರ್ ಅಂತ ಕೇಳಿದ್ರೆ ಸೊ ಸ್ಪೆಸಿಫಿಕಲಿ ಇಟ್ ಇಸ್ ಕಾಲ್ಡ್ ಆಸ್ ಮೇಲ್ ಅಂಡ್ ಫೀಮೇಲ್ ಕೋನ್ಸ್ ಅಂತ ಹೇಳಿ ಕರಿಬಹುದು. ಆಯ್ತಾ? ಇನ್ನು ಓವ್ಯೂಲ್ಸ್ ಎಲ್ಲಿ ಬಾರ್ನ್ ಆಗ್ತಾ ಇದೆ? ಓವ್ಯೂಲ್ಸ್ ಆರ್ ಬಾರ್ನ್ ಆನ್, ನಾನು ಇಲ್ಲಿ ಬರೀತೇನೆ ಅದನ್ನ, ಓವ್ಯೂಲ್ಸ್ ಆರ್ ಬಾರ್ನ್ ಆನ್ ಮೆಗಾಸ್ಪೊರಾಂಜಿಯಾ. ಓವ್ಯೂಲ್ಸ್ ಆರ್ ಬಾರ್ನ್ ಆನ್ ಮೆಗಾಸ್ಪೋರೋಫಿಲ್. ಸೊ ಓವ್ಯೂಲ್ ನ ಒಳಭಾಗದಲ್ಲಿ ಏನಿದೆ? ಸೊ ಓವ್ಯೂಲ್ ನ ಒಳಭಾಗದಲ್ಲಿ
ಒಳಭಾಗದಲ್ಲಿ ನ್ಯೂಸೆಲ್ಲಸ್ ಇರ್ತದೆ. ಒಳಗಡೆಗೆ ಏನಿದೆ, ನ್ಯೂಸೆಲ್ಲಸ್ ಇದೆ ಆಯ್ತಾ. ಈ ನ್ಯೂಸೆಲ್ಲಸ್ ನ ಓವ್ಯೂಲ್ ಪ್ರೊಟೆಕ್ಟ್ ಮಾಡ್ತಾ ಇರ್ತದೆ ಆಯ್ತಾ. ನಂತರ ಪರ್ಟಿಕ್ಯುಲರ್ಲಿ ವಿತ್ ಇನ್ ದ ನ್ಯೂಸೆಲ್ಲಸ್ ನ ಒಳಗಡೆಗೆ ಒಂದು ಸೆಲ್ ಮೆಗಾಸ್ಪೋರ್ MMC ಆಗಿ ಆಕ್ಟ್ ಆಗುವಂಥದ್ದು. ಮೆಗಾಸ್ಪೋರ್ ಮದರ್ ಸೆಲ್ ಆಗಿ ಆಕ್ಟ್ ಆಗುವಂಥದ್ದು. ಈ ಮೆಗಾಸ್ಪೋರ್ ಮದರ್ ಸೆಲ್ಗಳು ಮೆಗಾಸ್ಪೋರ್ ಅನ್ನ ಫಾರ್ಮ್ ಮಾಡುತ್ತೆ, ಮೆಗಾಸ್ಪೋರ್ ಅನ್ನ ಫಾರ್ಮ್ ಮಾಡ್ತದೆ ಆಯ್ತಾ. ಈಗ ಈ ಮೆಗಾಸ್ಪೋರ್ ಏನಿದೆಯೋ, ಸೊ ಇಟ್ ಇಸ್ ಎನ್ಕ್ಲೋಸ್ಡ್ ಇನ್ ಓವ್ಯೂಲ್ ಅಲ್ವಾ, ಓವ್ಯೂಲ್ ಒಳಗಡೆ ಇರ್ತದೆ. ಸೊ ಇದು ಒಂದು ಫೀಮೇಲ್ ಗ್ಯಾಮೆಟೋಫೈಟಿಕ್ ಸ್ಟ್ರಕ್ಚರ್ ನ ಪ್ರೊಡ್ಯೂಸ್ ಮಾಡ್ತದೆ. ಅದಕ್ಕೆ ನಾವು ಮಲ್ಟಿಸೆಲ್ಲಾರ್ ಫೀಮೇಲ್ ಗ್ಯಾಮೆಟೋಫೈಟಿಕ್ ಸ್ಟ್ರಕ್ಚರ್ ಫಾರ್ಮ್ ಮಾಡ್ತದೆ. ಅದಕ್ಕೆ ನಾವು ಆರ್ಕಿಗೋನಿಯಾ ಅಂತ ಹೇಳಿ ಕರಿತೇವೆ. ಏನಂತ ಹೇಳಿ ಕರಿತೇವೆ, ಆರ್ಕಿಗೋನಿಯಾ ಅಂತ ಹೇಳಿ ಕರಿತೇವೆ. ಇದು ಆರ್ಕಿಗೋನಿಯಾ ಇಸ್ ದ ಫೀಮೇಲ್ ಸೆಕ್ಸ್ ಆರ್ಗನ್. ಓಕೆ, ಸೊ ವಿಚ್ ಪೊಸೆಸಸ್ ದ ಎಗ್. ಓಕೆ, ಅ ಪೇರ್ ಆಫ್ ಎಗ್ ನ ಪೊಸೆಸ್ ಮಾಡ್ತದೆ ಆಯ್ತಾ. ನಂತರ ಫರ್ಟಿಲೈಸೇಷನ್, ಕೊನೆಯದಾಗಿ ಇರುವಂತದ್ದು ಯಾವುದು, ಫರ್ಟಿಲೈಸೇಷನ್. ಸೊ ವಾಟ್ ಯು ಮೀನ್ ಬೈ ಫರ್ಟಿಲೈಸೇಷನ್ ಅಂತ ಕೇಳಿದ್ರೆ ಏನ್ ಬರಿಬೇಕು, ಫರ್ಟಿಲೈಸೇಷನ್ ಅಲ್ಲಿ ಏನೇನಾಗುತ್ತೆ. ಸೊ ಇಲ್ಲಿ ಬೇಸಿಕಲಿ ಏನಾಗುತ್ತೆ ಅಂತ ಅಂದ್ರೆ, ಸೊ ಪೋಲನ್ ಗ್ರೇನ್ಸ್ ಆರ್ ಟ್ರಾನ್ಸ್ಫರ್ಡ್ ಥ್ರೂ ದ ಏರ್ ಇಂದ ಟ್ರಾನ್ಸ್ಫರ್ ಆಗುತ್ತೆ ಪೋಲನ್ ಗ್ರೇನ್ಸ್ ಗಳು, ಅಂಡ್ ಮೌತ್ ಆಫ್ ದ ಆರ್ಕಿಗೋನಿಯಾಕ್ಕೆ ರೀಚ್ ಆಗುತ್ತೆ. ಅಲ್ಲಿ ಒಳಗಡೆಗೆ ಏನಾಗುತ್ತೆ, ಮೌತ್ ಆಫ್ ದ ಆರ್ಕಿಗೋನಿಯಾ ಒಳಗಡೆಗೆ ಸೊ ಫ್ಯೂಷನ್ ಆಗುತ್ತೆ ಅಂಡ್ ಸೀಡ್ಸ್ ವಿಲ್ ಬಿ ಪ್ರೊಡ್ಯೂಸ್ಡ್. ಬಟ್ ಸೀಡ್ಸ್ ಪ್ರೊಡ್ಯೂಸ್ ಆಗುತ್ತೆ, ಬಟ್ ವಿದೌಟ್ ದ ಎನಿ ಆಫ್ ಫ್ರೂಟ್ಸ್ ಇರ್ಬೋದು, ಯಾವುದೇ ತರದ ಫ್ರೂಟ್ಸ್ ಗಳು ಫಾರ್ಮ್ ಆಗೋದಿಲ್ಲ. ಹಾಗಾಗಿ ಅದನ್ನ ನಾವೇನಂತ ಹೇಳಿ ಕರಿತೇವೆ, ನೇಕೆಡ್ ಸೀಡ್ ಅಂತ ಹೇಳಿ ಕರಿತೇವೆ. ಅಂಡ್ ದಿಸ್ ಇಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫರ್ಟಿಲೈಸೇಷನ್ ಕೂಡ ಬರಿಬೇಕಾಗ್ತದೆ. ಇದು ಏನ್ ಕ್ಯಾರೆಕ್ಟರ್ ಆಯ್ತು, ದಿಸ್ ಇಸ್ ದ ಕ್ಯಾರೆಕ್ಟರ್ ಆಫ್ ಜಿಮ್ನೋಸ್ಪರ್ಮ್. ಐ ಹೋಪ್ ಯು ಡಿಡ್ ಅಂಡರ್ಸ್ಟುಡ್ ದಿಸ್ ಒನ್, ರೈಟ್. ಸೊ ಎಲ್ರಿಗೂ ಅರ್ಥ ಆಗಿದೆ ಅಲ್ವಾ. Yes. Moving on to the next question. Okay. That is, why bryophytes are regarded as the amphibians of plant kingdom ಅಂತ ಹೇಳಿ ಕರೀತೇವೆ. ಸೊ ಯು ನೋ ದಟ್ ವಾಟ್ ಆರ್ ಆಂಫಿಬಿಯನ್ಸ್ ಅಂತ ಹೇಳಿ. ಆಂಫಿಬಿಯನ್ಸ್ ಅಂದ್ರೆ ಉಭಯವಾಸಿಗಳು ಅಂತ ಹೇಳಿ ಕರಿತೇವೆ ಕನ್ನಡದಲ್ಲಿ ಅಲ್ವಾ. ಉಭಯವಾಸಿಗಳು ಅಂತ ಅಂದ್ರೆ ನಾವು ಆನಿಮಲ್ ಅಲ್ಲಿ ನೋಡಿದ್ದೇವೆ. ಉಭಯವಾಸಿಗಳಿಗೆ ನಾವು ಕಿಂಗ್ಡಮ್ ಒಂದು ಪರ್ಟಿಕ್ಯುಲರ್ಲಿ ಕ್ಲಾಸ್ ಇದೆ ಆಂಫಿಬಿಯಾ ಅಂತ ಹೇಳಿ, ರೈಟ್. ಸೊ ಅದರಲ್ಲಿ ನಾವು ಫ್ರಾಗ್ ಅನ್ನ ಎಕ್ಸಾಂಪಲ್ ಆಗಿ ತಗೊಳ್ತೇವೆ. ಇಟ್ ಇಸ್ ಫ್ಯೂಷನ್ ಆಗ್ತದೆ, ಫಿಕ್ಷನ್ ಆಗುದಿಲ್ಲ, ಫ್ಯೂಷನ್ ಆಫ್ ಗ್ಯಾಮೆಟ್ಸ್ ಆಗುತ್ತೆ ಇನ್ ದ ಜಿಮ್ನೋಸ್ಪರ್ಮ್. ಓಕೆ, ಸೊ ಆಂಫಿಬಿಯನ್ಸ್ ಅಂತ ಅಂದ್ರೆ ಏನು, ಉಭಯವಾಸಿಗಳು, ನೀರು ಮತ್ತು ನೆಲದ ಮೇಲೆ ಎರಡರ ಮೇಲೂ ವಾಸ ಮಾಡುವಂಥದ್ದು. ಆದ್ರೆ ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ ಬ್ರಯೋಫೈಟ್ಸ್ ಅನ್ನ ನಾವು ಯಾಕೆ ಆಂಫಿಬಿಯಾ ಅಂತ ಹೇಳಿ ಕರಿತೇವೆ ಅಂತ ಕೇಳಿದ್ರೆ, ಸೊ ಅದಕ್ಕೆ ಒಂದು ಆನ್ಸರ್ ಇದೆ. ಏನಂತ ಅಂದ್ರೆ, ಬಿಕಾಸ್ these plants live on or live in ಅಂತ ಮಾಡಬಹುದು, live in soil, but are dependent on water for sexual reproduction. ಸೆಕ್ಷುವಲ್ ರಿಪ್ರೊಡಕ್ಷನ್ ಗೆ ಅವುಗಳಿಗೆ ನೀರಿನ ಅವಶ್ಯಕತೆ ಇದೆ. ಹಾಗಾಗಿ ಅವುಗಳನ್ನ ನಾವು ಏನಂತ ಕರಿತೇವೆ, ಉಭಯವಾಸಿಗಳು ಅಂತ ಹೇಳಿ ಕರಿತೇವೆ. ಸೊ ಪ್ಲಾಂಟ್ ಕಿಂಗ್ಡಮ್ ನ ಉಭಯವಾಸಿಗಳು ಯಾವುದು ಅಂತ ಕೇಳಿದ್ರೆ ನೀವು ಬ್ರಯೋಫೈಟ್ಸ್ ಅಂತ ಹೇಳಿ ಬರಿಬೇಕಾಗ್ತದೆ ಆಯ್ತಾ. ಇದು 2 ಮಾರ್ಕ್ಸಿನ ಕ್ವಶನ್ ಆಗಿರ್ತದೆ. ಓಕೆ, ದ ಲೀವ್ಸ್ ಇನ್ ಜಿಮ್ನೋಸ್ಪರ್ಮ್ಸ್ ಆರ್ ಅಡಾಪ್ಟೆಡ್ ಟು ವಿತ್ ಸ್ಟ್ಯಾಂಡ್ ಝೀರೋಫೈಟಿಕ್ ಕಂಡೀಷನ್ ಅಂತ, ಝೀರೋಫೈಟ್ಸ್ ಕಂಡೀಷನ್ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ ಝೀರೋಫೈಟ್ಸ್ ಅಂತ ಅಂದ್ರೆ, ಸೊ ದೀಸ್ ಆರ್ ದ ಪ್ಲಾಂಟ್ಸ್. ಝೀರೋಫೈಟ್ ಕಂಡೀಷನ್ ನ ಹೇಳ್ತಾ ಇದ್ದಾರೆ ನೋಡ್ರಿ. ಪ್ಲಾಂಟ್ಸ್ ವಿಚ್ ಸರ್ವೈವ್ ಆರ್ ಪ್ಲಾಂಟ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ವಾಟರ್ ಲೆಸ್ ಹ್ಯಾಬಿಟೆಂಟ್ ಏರಿಯಾ. ನೀರು ಕಡಿಮೆ ಇರುವಂತಹ ಜಾಗಗಳಲ್ಲಿ ಬದುಕುವ ಸಸ್ಯಗಳಿಗೆ ಝೀರೋಫೈಟ್ಸ್ ಅಂತ ಹೇಳಿ ನಾವು ಕರಿತೇವೆ ಆಯ್ತಾ. ಸೊ ಅದರಲ್ಲಿ ಡೆಸರ್ಟ್ ಅಂತ ಹೇಳಿ ನೀವು ಇಂಡೈರೆಕ್ಟ್ ಆಗಿ ನಾನು ಹೇಳ್ತಾ ಇದ್ದೇನೆ ಆಯ್ತಾ. ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ ಅದನ್ನ. ಸೊ ಈಗ ಜಿಮ್ನೋಸ್ಪರ್ಮ್ ಯಾಕೆ ಕ್ವಶನ್ ಕೇಳ್ತಾ, ಜಸ್ಟಿಫೈ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳ್ತಾ ಇದ್ದೇನೆ. ಆಗ ಈ ಜಸ್ಟಿಫಿಕೇಶನ್ ನ ಬರಿಬೇಕು.
Okay, plants which are present in the less water inhabitant area ಅಂತ ಹೇಳಿ. Okay, that is desert. ಅಂಡ್ ಯಾವ ತರದ ಮಾಡಿಫಿಕೇಶನ್ಸ್ ಗಳನ್ನ ತೋರಿಸ್ತವೆ ಈ ಜಿಮ್ನೋಸ್ಪರ್ಮ್ಗಳು? ವಾಟ್ ಟೈಪ್ ಆಫ್ ಮಾಡಿಫಿಕೇಶನ್ ತೋರಿಸ್ತವೆ? ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೆ. ಸೊ ದಟ್ ಇಸ್ ವಾಟ್ ಇಸ್ ದ ನೀಡಲ್ ಲೈಕ್ ಲೀವ್ಸ್, ನೀಡಲ್ ಲೈಕ್ ಲೀವ್ಸ್, ಪಿನ್ನೇಟ್ ಲೀವ್ಸ್ ಅಂತ ಏನ್ ಕರಿತೇವೆ ಅದಕ್ಕೆ ನೀಡಲ್ ಲೈಕ್ ಲೀವ್ಸ್ ಅಂತ ಹೇಳಿ ಕರಿತೇವೆ. ಸೊ ನಂತರ ಏನ್ ಇದೆ ಸಂಕನ್ ಸ್ಟೊಮ್ಯಾಟಾ, ಸಂಕನ್ ಸ್ಟೊಮ್ಯಾಟಾ ಅಂಡ್ ಥಿಕ್ ಕ್ಯೂಟಿಕಲ್. ಸೊ ಇವುಗಳು ಏನ್ ಮಾಡ್ತವೆ? ದಿಸ್ ರೆಡ್ಯೂಸಸ್ ದ ರೇಟ್ ಆಫ್ ವಾಟರ್ ಲಾಸ್. ಇದು ಏನ್ ಮಾಡ್ತದೆ? ನೀರು ವಾಟರ್ ಲಾಸ್ ಏನಾಗುವಂಥದ್ದು? ಕಡಿಮೆ ಆಗುವಂಥದ್ದು. ಸೊ ನೀರು ವಾಟರ್ ಲಾಸ್ ಆಗದೆ ಇರುವ ಹಾಗೆ ನೋಡ್ಕೊಳ್ತದೆ. ಐ ಹೋಪ್ ಯು ಅಂಡರ್ಸ್ಟುಡ್, ರೈಟ್? ಯಾ, ಸೊ ದಟ್ಸ್ ಆಲ್ ಫಾರ್ ದಿಸ್ ಕ್ವಶನ್. ನೋಡ್ರಿ, ನೆಕ್ಸ್ಟ್, ರೂಟ್ಸ್ ಆಫ್ ಸಮ್ ಜಿಮ್ನೋಸ್ಪರ್ಮ್ಸ್ ಹ್ಯಾವ್ ಫಂಗಲ್ ಆರ್ ಆಲ್ಗಲ್ ಅಸೋಸಿಯೇಷನ್. Give examples, their names and roles in the plant. So you already know it. So Pinacely mycorrhiza, so that is fungal association, and the fungal association increases the particular incapacity and increase ಮಾಡ್ತದೆ. ಬರೀತೇನೆ ನೋಡ್ರಿ, mycorrhiza, fungal association in Pinus increases surface area of absorption. So plant in a surface area of absorption increase ಮಾಡುತ್ತೆ. Okay, and the nutrients will be taken by the particular plant ತಗೊಳ್ತದೆ, and food ನ fungi ತಗೊಳ್ತದೆ. Coralloid root. ಸೊ ಸೈಕಸ್ ಅಲ್ಲಿ ನೋಡಬಹುದು, ಇದರಲ್ಲಿ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾಸ್ಗಳು, ಸೈನೋಬ್ಯಾಕ್ಟೀರಿಯಾಸ್ಗಳು ಇರ್ತವೆ. ಫಿಕ್ಸಿಂಗ್ ಸೈನೋಬ್ಯಾಕ್ಟೀರಿಯಾಸ್. ಓಕೆ, ಸೊ ಇದರ ಯೂಸ್ ಏನು ಅಂತಂದ್ರೆ, ಸೊ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ನ ಪ್ಲಾಂಟ್ ಗೆ ಅವೈಲೇಬಲ್ ಮಾಡಿ ಕೊಡ್ತದೆ. ಅವೈಲೇಬಲ್, ಓಕೆ, ಸೊ ಅವೈಲೇಬಲ್ ಆಗೋ ಹಾಗೆ ಮಾಡ್ತದೆ. ಇದಕ್ಕೆ ನಾವೇನಂತ ಹೇಳಿ ಕರಿತೇವೆ? ವಿ ಕಾಲ್ ಇಟ್ ಆಸ್ so the role of that particular plants. So that's what for today is. This is for today. Any doubts idre kelkobodu. I'll give you 2 minutes of time, then we are going to end the session of today's session anna ivattu ನಾವು ಇಲ್ಲಿಗೆ end ಮಾಡ್ತಾ ಇದ್ದೇವೆ. If you have any doubts, you can ask me in the chat as you asked already. ಈಗ ಕೇಳಿರೋ ತರಾನೇ ನೀವು ಕ್ವಶನ್ಸ್ ಗಳನ್ನ ಕೇಳಬಹುದು. ಸೊ ಐ ಆಮ್ ಗೋಯಿಂಗ್ ಟು, ಅದರ್ವೈಸ್ ಐ ಆಮ್ ಗೋಯಿಂಗ್ ಟು ಎಂಡ್ ದ ಸೆಷನ್. ಪ್ಲೀಸ್ ಆಸ್ಕ್ ದ ಕ್ವಶನ್ಸ್. ಏನೇ ಡೌಟ್ಸ್ ಗಳಿದ್ರು ಕೇಳ್ಕೋಬಹುದು, ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬಹುದು. So I hope there is no such things are there. Thank you for all of you joining to the session. Jai Hind, Jai Karnataka Mate. Don't forget to subscribe the channel and press the bell icon for the further updates, and also download